ಈ ಸತ್ಯವೇದ ಅಧ್ಯಯನ ಪರಂಪರೆಯ ಎರಡನೆಯ ಭಾಗಕ್ಕೆ ಈ ದಿವಸ ಬರುವಂತೆ ಕರ್ತನು ಕೊಟ್ಟ ಕೃಪೆಗಾಗಿ ನಾನು ದೇವರನ್ನು ಕೊಂಡಾಡುತ್ತೇನೆ. ಈ ರೀತಿಯಾಗಿ ಇಷ್ಟೊಂದು ಜನರು ದೇವರ ವಾಕ್ಯವನ್ನು ಆಲಿಸುವುದಕ್ಕಾಗಿ ಸೇರಿ ಬಂದದರಲ್ಲಿಯೂ, ನನಗೆ ಈ ರೀತಿಯಾಗಿ ಒಂದು ಅವಕಾಶ ಕೊಟ್ಟದರಲ್ಲಿಯೂ ನನಗೆ ಸಂತೋಷವಿದೆ. ನಾವು ಒಟ್ಟಿಗೆ ವ್ಯಯಿಸುವಂತ ಈ ಸಮಯವು ಎಲ್ಲ ರೀತಿಯಲ್ಲಿಯೂ ಕರ್ತನ ನಾಮದ ಮಹಿಮೆಗಾಗಿ ಆಗಿ ತೀರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ, ಹಾರೈಸುತ್ತೇನೆ. ಸ್ಥಳೀಯ ಸಭೆ ಮತ್ತು ಕರ್ತನ ಭೋಜನ ಎಂಬ ಈ ವಿಷಯದ ಆಧಾರದಲ್ಲಿ ನಿನ್ನೆಯಿಂದ ಈ ಅಧ್ಯಯನವನ್ನು ನಾವು ಪ್ರಾರಂಭಿಸಿದ್ದೇವೆ. ಅದರಲ್ಲಿ ಪ್ರಾಥಮಿಕವಾದಂತಹ ಕೆಲವು ವಿಷಯಗಳನ್ನು ನಿನ್ನೆ ಸಮಯದ ವಿಷಯದಲ್ಲಿ ಸ್ವಲ್ಪ ದಾಟಿ ಹೋದದ್ರಿಂದ ಬಹಳ ವೇಗವಾಗಿ ಕೆಲವು ವಿಷಯಗಳನ್ನ ಹೇಳಬೇಕಾಗಿ ಬಂತು. ಆದ್ರೆ ಈ ದಿವಸ ಸಾಕಷ್ಟು ಸಮಯವಿದೆ, 45 ನಿಮಿಷವಾದರೂ ಮಾತನಾಡುವಂತ ಅವಕಾಶ ನನ್ನ ಮುಂದೆ ಇದೆ. ಮತ್ತು ಬಹಳ ಪ್ರಾಮುಖ್ಯವಾಗಿ ದೇವರ ವಾಕ್ಯದ ಆಧಾರದಲ್ಲಿ ಹೇಳಲಿಕ್ಕಿರುವಂತಹ ಕೆಲವು ಅಂಶಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ನಾನು ನಿನ್ನೆ ತಿಳಿಸಿದ ಹಾಗೆ ಈ ಕರ್ತನ ಭೋಜನದ ಬಗ್ಗೆ ನಾವು ವಾಕ್ಯದ ಆಧಾರದಲ್ಲಿ ಕೊಡುವಂತಹ ಈ ಉಪದೇಶವು ಬೇರೆ ಯಾರನ್ನಾದರೂ ಟೀಕಿಸುವುದಕ್ಕೋ ಅಥವಾ ನಾವು ಇಲ್ಲಿ ಹೇಳುವುದಕ್ಕಿಂತಲೂ ವಿಭಿನ್ನವಾದ ರೀತಿಯಲ್ಲಿ ಯಾರಾದರೂ ಮಾಡಿದರೆ ಅವರು ಏನೋ ದೊಡ್ಡ ಮಹಾ ಅಪರಾಧ ಮಾಡಿದ್ದಾರೆ ಎಂಬುದಾಗಿ ಸೂಚಿಸುವುದಕ್ಕೂ ಅಲ್ಲ. ವಾಕ್ಯದ ಪ್ರಕಾರ ಯಾಕೆ ನಾವು ಹೀಗೆ ಹೇಳುತ್ತಿದ್ದೇವೆ ಎಂಬುದನ್ನು ವಾಕ್ಯದ ಆಧಾರದಲ್ಲಿ ತೋರಿಸಿಕೊಡುವಂಥದ್ದು ಮಾತ್ರವೇ ನನ್ನ ಉದ್ದೇಶವಾಗಿದೆ. ಸಹೋದರ ಸಭೆಯ ಈ ಚಲನವು ಪ್ರಾರಂಭವಾಗಿ ಸುಮಾರು 200 ವರ್ಷಕ್ಕೆ ಹತ್ತಿರವಾಗುತ್ತಾ ಬಂತು. 1825-30 ಆ ಸಂದರ್ಭಗಳಲ್ಲಿ ಪ್ರಾರಂಭವಾದಂತಹ ಒಂದು ವಿಷಯ. ಅಂದಿನಿಂದಲೇ ಸ್ಥಳೀಯ ಸಭೆಗಳು ಸ್ಥಳೀಯವಾಗಿ ಸೇರಿ ಬಂದು ಕರ್ತನ ಭೋಜನವನ್ನು ಆಚರಿಸಬೇಕು, ರೊಟ್ಟಿ ಮುರಿಯಬೇಕು ಎಂಬುದನ್ನು ಒಂದು ವಾಡಿಕೆಯಾಗಿ ವಾಕ್ಯದ ಆಧಾರದಲ್ಲಿ ಇಟ್ಟುಕೊಂಡು ಬಂದಿರುವಂಥದ್ದು ಒಂದು ಕ್ರಮ. ಈ ಸಹೋದರ ಸಭೆಗಳ ಆರಂಭಿಕ ಚರಿತ್ರೆಯನ್ನು ನಾವು ಕಲಿಯುವುದಾದರೆ ಇದನ್ನ ಪ್ರಾರಂಭಿಸಿದಂತಹ ಆ 4-5 ಸಹೋದರರು, ಅದೆಲ್ಲ ವಿವರವಾಗಿ ಹೇಳುವುದಕ್ಕೆ ಈಗ ಸಮಯವಿಲ್ಲ. ಇವರು ಒಟ್ಟಿಗೆ ಮನೆಗಳಲ್ಲಿ ಸೇರಿ 2, 3, 4 ಜನರಾಗಿ ಮಾತ್ರವೇ ಅವರು ರೊಟ್ಟಿ ಮುರಿಯುತ್ತಾ ಇದನ್ನ ಪ್ರಾರಂಭಿಸಿದರು. ಅಂದು ಔದ್ಯೋಗಿಕವಾಗಿ ಒಂದು ಸ್ಥಳೀಯ ಸಭೆ ಇನ್ನೂ ಸ್ಥಾಪಿತವಾಗಿರಲಿಲ್ಲ. ಅದಾದ ಮೇಲೂ ಈ ಸಭೆಗಳ ವಿಸ್ತೀರ್ಣ ಅಥವಾ ವಿಸ್ತರಣೆಯ ಸೇವೆಯನ್ನು ನಾವು ನೋಡುವಾಗ ಯಾವುದೇ ಒಂದು ಹೊಸ ಚಲನೆ ಪ್ರಾರಂಭವಾಗುವಂತಹ ಸಂದರ್ಭದಲ್ಲಿ ಪ್ರಾರಂಭ ಘಟ್ಟದಲ್ಲಿ ಕೆಲವು ಸಹೋದರರು ಅವರು ಮನೆಗಳಲ್ಲಿ ಕೂಡಿ ಬಂದು ರೊಟ್ಟಿ ಮುರಿದು ಆ ಮುಖಾಂತರ ಪ್ರಾರಂಭಗೊಂಡಂತಹ ಆ ಒಂದು ಮೂಮೆಂಟ್ ಒಂದು ದೊಡ್ಡ ಸಭಾ ವಿಭಾಗವಾಗಿ ಪರಿವರ್ತಿಸಿದಂತಹ ಸಂದರ್ಭಗಳನ್ನು ನಾವು ನೋಡುತ್ತೇವೆ. ಆದರೆ ಇಲ್ಲಿ ನಾನು ಹೇಳಲಿಕ್ಕೆ ಇರುವಂತಹ ಈ ವಿಷಯಗಳಿಗೆ ಆಧಾರವಾಗಿ ಸತ್ಯವೇದದಿಂದ ಮಾತ್ರ ಹಿಂದೆ ಕೆಲವರು ಹೀಗೆ ಮಾಡಿದರು ಅಥವಾ ಇಂತಿಂತವರು ಹೀಗೆ ಬರೆದರು, ಇಂಗ್ಲೆಂಡ್ ನಲ್ಲಿರುವಂತಹ ಒಬ್ಬ ಬೋಧಕರು ಹೀಗೆ ಬೋಧಿಸಿದರು, ಇನ್ನೊಂದು ಗ್ರಂಥದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇದು ಯಾವುದೂ ನನ್ನ ಆಧಾರವಲ್ಲ. ಸತ್ಯವೇದದಿಂದ ನೇರವಾಗಿ ನಾವು ಕಾಣುವ ವಿಷಯಗಳ ಮೇಲೆ ಮಾತ್ರ ಆಧಾರವಾಗಿಟ್ಟುಕೊಂಡು ಈ ಅಂಶಗಳನ್ನು ನಿಮ್ಮ ಮುಂದೆ ಇಡುವುದಕ್ಕೆ ನಾನು ಇಷ್ಟಪಡುತ್ತೇನೆ. ನಾವು ಸ್ಥಳೀಯ ಸಭೆ ಮತ್ತು ಕರ್ತನ ಭೋಜನ ಈ ವಿಷಯವನ್ನು ಅಧ್ಯಯನ ಮಾಡುವಾಗ ಇವತ್ತಿನ ದಿವಸದಲ್ಲಿ ಮೊದಲನೇದಾಗಿ ನಾನು ನಿಮ್ಮ ಗಮನಕ್ಕೆ ತರುವುದಕ್ಕೆ ಇಷ್ಟಪಡುತ್ತಿರುವಂತಹ ವಿಷಯ ಸಭೆಯ ಪ್ರಾಥಮಿಕ ಆಚರಣೆಗಳು. ಸಭೆಯ ಪ್ರಾಥಮಿಕ ಆಚರಣೆಗಳು, ದ ಫಂಡಮೆಂಟಲ್ ಪ್ರಾಕ್ಟೀಸಸ್ ಆಫ್ ದ ಚರ್ಚ್. ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯದ 42ನೇ ವಾಕ್ಯವನ್ನು ನಾವು ಓದುವುದಾದರೆ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಪಂಚಾಶತ್ತಮನ ದಿನದಲ್ಲಿ ಪವಿತ್ರಾತ್ಮನು ಅಲ್ಲಿದ್ದವರ ಮೇಲೆ ಬಂದು ಸಭೆಯು ರೂಪುಗೊಂಡ ಮೇಲೆ ಅಪೊಸ್ತಲನಾದ ಪೇತ್ರನು ಎದ್ದು ನಿಂತು
ಸುವಾರ್ಥ ಪ್ರಸಂಗವನ್ನ ಮಾಡಿದನು. ಸಭೆಯು ಪ್ರಾರಂಭವಾದ ಮೇಲೆ ಸಭೆಯ ಮುಖಾಂತರವಾಗಿ ನಡೆದ ಮೊಟ್ಟ ಮೊದಲನೆಯ ಸೇವೆ ಒಂದು ಸುವಾರ್ಥ ಪ್ರಸಂಗ. ಇದನ್ನು ಯಾವಾಗಲೂ ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಆ ಪ್ರಸಂಗದ ಮುಖಾಂತರವಾಗಿ ಸುಮಾರು 3,000 ಜನರು ರಕ್ಷಿಸಲ್ಪಟ್ಟು ದೀಕ್ಷಾ ಸ್ನಾನ ಹೊಂದಿ ಅವರನ್ನು ಸೇರಿದರು. ಹೀಗೆ ಸೇರಿ ಬಂದ ಅವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಇಲ್ಲಿ 4 ವಿಷಯಗಳನ್ನು ನಾವು ಇಲ್ಲಿ ನೋಡುತ್ತೇವೆ. ಈ 4 ವಿಷಯಗಳು ಸಭೆಯ ಪ್ರಾಥಮಿಕ ಚಟುವಟಿಕೆಗಳಾಗಿ ನಾವು ಕಾಣಬಹುದಾಗಿದೆ. ಅಪೊಸ್ತಲ ಸಭೆಯ ಪ್ರಾಥಮಿಕ ಚಟುವಟಿಕೆಗಳು. ಈ 4 ವಿಷಯಗಳು ಒಂದೇ ಸಮಯದಲ್ಲಿ ಮಾಡಿದ್ರು ಎಂಬ ಅರ್ಥದಲ್ಲಿ ಅಲ್ಲ ಅಲ್ಲಿ ಹೇಳುವಂಥದ್ದು. ಅವರು ನಿರತವಾಗಿ ಮಾಡುತ್ತಾ ಇದ್ದಂತಹ ಆ ಕಾರ್ಯಗಳು. ಅದರಲ್ಲಿ 4 ವಿಷಯಗಳಿದೆ, ಅದೆಲ್ಲವನ್ನು ನಾನು ಈಗ ಮುಟ್ಟೋದಿಲ್ಲ. ಈ 4 ಪ್ರಾಥಮಿಕ ಆಚರಣೆಗಳ ಮಧ್ಯದಲ್ಲಿ ರೊಟ್ಟಿ ಮುರಿಯುವುದು ಎಂಬ ಆ ಪದವನ್ನು ನಾವು ನೋಡುತ್ತೇವೆ. ಅದು ಕರ್ತನ ಮೇಜಿನ ವಿಷಯವಾಗಿಯೂ ಬೇರೆ ಅರ್ಥಗಳಿದೆ, ಅದನ್ನು ನಾನಲ್ಲಿ ಹೇಳುತ್ತೇನೆ. ಹಾಗಾದ್ರೆ ಸ್ಥಳೀಯ ಸಭೆಯ ಅಥವಾ ಕರ್ತನ ದೇಹವೆಂಬ ಸಭೆಯ ಪ್ರಾಥಮಿಕ ಚಟುವಟಿಕೆಗಳಲ್ಲಿ ಒಂದಾಗಿದೆ ರೊಟ್ಟಿ ಮುರಿಯುವುದು ಅಥವಾ ರೊಟ್ಟಿ ಮುರಿಯುವ ಕೂಟ ಎಂಬುದಾಗಿ ನೋಡುತ್ತೇವೆ. ಇನ್ನು ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯದ 46ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ನಾವು ಕಾಣುವಂಥದ್ದು, ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದಿನಾಲೂ ಅವರು ರೊಟ್ಟಿ ಮುರಿಯುತ್ತಾ ಊಟ ಮಾಡುತ್ತಾ ಇದ್ದರು ಎಂಬುದಾಗಿ ನಾವಿಲ್ಲಿ ನೋಡುತ್ತೇವೆ. ಇದು ಅಪೊಸ್ತಲರ ವಾಡಿಕೆಯ ಪ್ರಕಾರವಾಗಿ 1ನೇ ಶತಮಾನದ ಸಭೆಯವರು ಮಾಡುತ್ತಿದ್ದಂತಹ ವಿಷಯ. ಆದ್ರೆ ಇಲ್ಲಿ ಗಮನಿಸಬೇಕಾದಂತಹ ನಮ್ಮ ಪ್ರಾಮುಖ್ಯವಾದ ವಿಷಯ ಆ ಕರ್ತನ ಭೋಜನ ಎಂಬಂತಹ ಆ ವಿಷಯ. ಆದ್ರೆ ಈ ವಾಕ್ಯಗಳಿಂದ ನಾವು ರೊಟ್ಟಿ ಮುರಿಯುವುದು ಎಂಬ ಈ ಪದ ಅಥವಾ ಬ್ರೇಕಿಂಗ್ ಆಫ್ ಬ್ರೆಡ್ ಈ ಪದವನ್ನು ಅರ್ಥ ಮಾಡಿಕೊಳ್ಳುವಾಗ ಅಲ್ಲಿ ಗಮನವಿಟ್ಟು ನಾವು ತಿಳಿದುಕೊಳ್ಳಬೇಕಾದ ಒಂದು ವಿಷಯ, ಬ್ರೇಕಿಂಗ್ ಬ್ರೆಡ್ ಅಥವಾ ರೊಟ್ಟಿ ಮುರಿಯುವುದು ಎಂಬಂತಹ ಈ ಪದ ಪ್ರಯೋಗ ಎಲ್ಲಾ ಸಂದರ್ಭಗಳಲ್ಲಿಯೂ ಕರ್ತನ ಭೋಜನದ ಕುರಿತಾಗಿ ಆಗಿರಲಿಲ್ಲ. ಇದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಯಹೂದ್ಯರ ವಾಡಿಕೆ ಅನುಸಾರವಾಗಿ ಪಸ್ಕ ಹಬ್ಬದ ಒಂದು ರೊಟ್ಟಿ, ಕರ್ತನು ಸುವಾರ್ತೆಗಳಲ್ಲಿ ಇದನ್ನ ಸ್ಥಾಪಿಸಿದಾಗ ಪಸ್ಕದ ಊಟಕ್ಕೋಸ್ಕರ ಸೇರಿ ಬಂದಿದ್ದರು. ಅಲ್ಲಿ ಪಸ್ಕದ ರೊಟ್ಟಿಯನ್ನು ಅವರು ಮುರಿದರು. ಅದು ಕರ್ತನ ಭೋಜನವಲ್ಲ. ಅದು ಮಾತ್ರವಲ್ಲದೆ ಯಹೂದ್ಯರು ಅವರ ವಾಡಿಕೆಯ ಪ್ರಕಾರವಾಗಿ ಅವರ ಮನೆಗಳಲ್ಲಿ ಕುಟುಂಬವಾಗಿ ಮೇಜಿನ ಸುತ್ತಲೂ ಕೂತು ಊಟ ಮಾಡುವಾಗ ಮನೆಯ ಹಿರಿಯರು ರೊಟ್ಟಿಯನ್ನು ತೆಗೆದು ಸ್ತೋತ್ರ ಮಾಡಿ ಮುರಿದು ಅವರು ಊಟ ಮಾಡುತ್ತಾ ಇದ್ದರು. ಅದು ಅವರ ಅನುದಿನದ ಊಟದ ಬಗ್ಗೆ ಹೇಳಲ್ಪಟ್ಟ ವಿಷಯ, ಅದು ಕರ್ತನ ಮೇಜಿನ ಬಗ್ಗೆ ಅಲ್ಲ. ಹಾಗೆ ಇನ್ನು ಅಪೊಸ್ತಲನಾದ ಪೌಲನ ವಿಷಯದಲ್ಲಿ ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ಅಲ್ಲಿ ಹಡಗು ಮುಳುಗುವಂತ ಸ್ಥಿತಿ ಬಂತು. ಅಂತಹ ಒಂದು ಸಂದರ್ಭದಲ್ಲಿ ಎಲ್ಲರೂ ಹಸಿದಿದ್ದರು. ಕೊನೆಗೆ ಪೌಲನು ಅವರಿಗೆ ಹೇಳುತ್ತಾನೆ, ನೀವು ಊಟ ಮಾಡಿರಿ. ಪೌಲನು ರೊಟ್ಟಿಯನ್ನು ತೆಗೆದು ಸ್ತೋತ್ರ ಮಾಡಿ ಮುರಿದು ತಿಂದನು. ಅದು ಕರ್ತನ ಭೋಜನವಲ್ಲ. ಹಾಗಾದ್ರೆ ಈ ರೊಟ್ಟಿ ಮುರಿಯುವುದು ಎಂಬ ಪದ ಕರ್ತನ ಭೋಜನಕ್ಕೆ ಮಾತ್ರ ಸೀಮಿತವಾಗಿ ಉಪಯೋಗಿಸಲ್ಪಟ್ಟಂತಹ ಒಂದು ಪದವಲ್ಲ. ಅದರಿಂದ ಹೊಸ ಒಡಂಬಡಿಕೆಯಲ್ಲಿ ರೊಟ್ಟಿ ಮುರಿದು ಊಟ ಮಾಡಿದರು ಎಂಬುದಾಗಿ ಹೇಳಿದಲ್ಲಿ ಎಲ್ಲ ಕರ್ತನ ಭೋಜನವನ್ನು ಆಚರಿಸಿದ್ದಾರೆ ಎಂಬುದಾಗಿ ತಪ್ಪಾಗಿ ತಿಳಿದುಕೊಳ್ಳಬಾರದು. ಆದುದರಿಂದಲೇ ಕರ್ತನ ಭೋಜನ ಎಂಬಂತಹ ಈ ಪದವನ್ನು ನಾನು ಉಪಯೋಗಿಸುತ್ತಿದ್ದೇನೆ. ಅದು ದೇವರ ವಾಕ್ಯದಿಂದಲೇ ಆರಿಸಿದಂತಹ ಒಂದು ಪದವಾಗಿದೆ. ರೊಟ್ಟಿ ಮುರಿಯುವುದರಲ್ಲಿ ಕರ್ತನ ಭೋಜನವು ಒಳಗೊಂಡಿದೆ, ಇತರ ರೊಟ್ಟಿ ಮುರಿಯುವಿಕೆ ಒಳಗೊಂಡಿದೆ. ಆದ್ರೆ ನಿರ್ದಿಷ್ಟವಾಗಿ ಕರ್ತನ ಭೋಜನ ಎಂಬುದಾಗಿ ಹೇಳುವಾಗ ವಾರದ ಮೊದಲನೇ ದಿವಸದಲ್ಲಿ ಸಭೆಯಾಗಿ ಸೇರಿ ಬಂದು ಕರ್ತನನ್ನು ನೆನೆಸುವುದಕ್ಕೋಸ್ಕರ ಅವರು ಮಾಡುತ್ತಿದ್ದಂತಹ ಆ ಕಾರ್ಯ, ಈ ವಿಷಯಗಳು ಸಭೆಯ ಪ್ರಾಥಮಿಕ ಚಟುವಟಿಕೆಗಳಲ್ಲಿ ಒಳಗೊಂಡಂತಹ ಒಂದು ವಿಷಯವಾಗಿದೆ. ಸುವಾರ್ತೆಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಕರ್ತನ ಭೋಜನವನ್ನು ಸ್ಥಾಪಿಸಿದನು ಎಂಬುದಾಗಿ ನಾವು ಲೂಕನ ಸುವಾರ್ತೆಯಲ್ಲಿ ನೋಡುತ್ತೇವೆ. ನಿನ್ನೆ ದಿವಸ ಒಂದು ಪ್ರಶ್ನೆ ಕೊನೆಯದಾಗಿ ಬಂದಿತ್ತು. ಆ ಲೂಕನ ಸುವಾರ್ತೆಯಿಂದಲೇ ಆರಿಸಿದಂತಹ ಒಂದು ಪ್ರಶ್ನೆ. ಅಲ್ಲಿ ಕರ್ತನು ಒಂದು ಅಪ್ಪಣೆಯನ್ನು ಕೊಟ್ಟಿದ್ದಾನೆ.
ಆ ಅಪ್ಪಣೆಯನ್ನು ಕೊಟ್ಟ ಮೇಲೆ ಅಂದಿನಿಂದ ಈ ಪಂಚಾಶತ್ತಮ ದಿನದವರೆಗೆ ಅವರು ಎಲ್ಲಿಯೂ ಸೇರಿ ಬಂದು ರೊಟ್ಟಿ ಮುರಿದರು ಎಂಬುದಾಗಿ ನಾವು ಓದೋದಿಲ್ಲ. ಅದು ಬಹಳ ವ್ಯಕ್ತವಾಗಿ ನಾವು ಗಮನಿಸಬೇಕಾದಂತಹ ಒಂದು ವಿಷಯ. ಹಾಗಾದ್ರೆ ಸುವಾರ್ತೆಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ಕರ್ತನ ಭೋಜನವನ್ನು ಸ್ಥಾಪಿಸಿದನು. ಆ ಸ್ಥಾಪಿಸಿದ ಮೇಲೆ ಅವರು ಸಭೆಯಾಗಿ ಅಥವಾ ಹೊಸ ಒಡಂಬಡಿಕೆಯಲ್ಲಿ ಪಂಚಾಶತ್ತಮ ದಿನದಲ್ಲಿ ಸಭೆಯು ಪ್ರಾರಂಭವಾಗುವವರೆಗೆ ಈ ರೊಟ್ಟಿ ಮುರಿಯುವ ಆಚರಣೆಯನ್ನು ಅವರು ಮಾಡಿದರು ಎಂಬುದಾಗಿ ನಾವು ಎಲ್ಲಿಯೂ ಕಾಣುವುದಿಲ್ಲ. ಇನ್ನು ಪಂಚಾಶತ್ತಮ ದಿನದಲ್ಲಿಯೂ ಅದನ್ನು ಮಾಡಿದರು ಎಂಬುದಾಗಿ ಹೇಳುವುದಕ್ಕೆ ನಮಗೆ ಸಾಧ್ಯವಿಲ್ಲ. ಪಂಚಾಶತ್ತಮ ದಿನದಲ್ಲಿ ಪವಿತ್ರಾತ್ಮನ ಅವರ ಮೇಲೆ ಬಂತು, ಪ್ರಸಂಗ ಮಾಡಿದ್ರು, 3,000 ಜನರು ರಕ್ಷಿಸಲ್ಪಟ್ಟರು. ಅದೇ ದಿವಸ ಅವರೆಲ್ಲರೂ ಮಾಡಿದ್ರು ಎಂಬುದಕ್ಕೂ ನಮಗೆ ಯಾವ ಪುರಾವೆಯೂ ಇಲ್ಲ. ಅವರು ನಿರಂತರವಾಗಿ ಮಾಡಿದಂತಹ ಒಂದು ಕಾರ್ಯದ ಬಗ್ಗೆ ಅಲ್ಲಿ ನಾವು ನೋಡುತ್ತೇವೆ. ಹೇಗೂ ಸ್ಥಳೀಯ ಸಭೆಯ ಪ್ರಾಥಮಿಕ ಆಚರಣೆಗಳಲ್ಲಿ ಪ್ರಾಮುಖ್ಯವಾದಂತಹ ಅವಿಭಾಜ್ಯವಾದಂತಹ ಒಂದು ವಿಷಯವಾಗಿದೆ ರೊಟ್ಟಿ ಮುರಿಯುವುದು. ನಾನು ಎರಡನೇ ವಿಷಯಕ್ಕೆ ಬರುತ್ತೇನೆ. ಕರ್ತನ ಭೋಜನದ ಕುರಿತಾಗಿರುವ ಅಪ್ಪಣೆ, ಆಚರಣೆ ಮತ್ತು ವಾಕ್ಯಾಧಾರ. ಎರಡನೇ ವಿಷಯ, ಕರ್ತನ ಭೋಜನದ ಕುರಿತಾಗಿರುವ ಅಪ್ಪಣೆ, ಆಚರಣೆ ಮತ್ತು ವಾಕ್ಯಾಧಾರ. ನಾನು ನಿನ್ನೆ ಸಾಯಂಕಾಲ ಆ ಪ್ರಶ್ನೆ ಬಂದಾಗ ಹೇಳಿದೆ, ಇವತ್ತು ಅದಕ್ಕೆ ನಾನು ಉತ್ತರ ಕೊಡುತ್ತೇನೆ ಎಂಬುದಾಗಿ. ಆ ಉತ್ತರ ಇದರಲ್ಲಿ ಒಳಗೊಂಡಿದೆ. ಯಾವುದೇ ಸಹೋದರ ಅವರು ನಿನ್ನೆ ಕೇಳಿದ್ರು, ಅದನ್ನ ಗಮನವಿಟ್ಟು ಕೇಳಿರಿ. ಅಲ್ಲಿ ಕೇಳಿದಂತಹ ಪ್ರಶ್ನೆ, ಲೂಕನ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರಿಗೆ ಒಪ್ಪಿಸಿಕೊಟ್ಟಂತಹ ಒಂದು ವಿಷಯ ಇದು. ಅದು ಸಭೆಯಾಗಿಯೇ ಮಾಡಬೇಕು ಎಂಬ ನಿರ್ಬಂಧ ಯಾಕೆ? ಯಾಕೆ ನಾವು ಮನೆಗಳಲ್ಲಿ ಮಾಡಬಾರದು? ಕಟ್ಟಡವು ಸಭೆ ಅಲ್ಲವಲ್ಲ ಎಂಬ ಪ್ರಶ್ನೆಗಳು ಇಲ್ಲಿ ಬಹಳ ವ್ಯಕ್ತವಾಗಿ ನಾವು ಗಮನಿಸಬೇಕಾದಂತಹ ಒಂದು ವಿಷಯ. ಸಭೆ ಎಂಬಂಥದ್ದು ಕಟ್ಟಡವಲ್ಲ. ದೇವ ಜನರು ಎಲ್ಲಿ ಕೂಡಿ ಬರುತ್ತಾರೋ ಆ ಕೂಡಿ ಬರೋಣವೇ ಸಭೆ, ಅಲ್ಲದೆ ಕಟ್ಟಡವಲ್ಲ. ಮನೆಗಳಲ್ಲಿ ಸಭೆಯಾಗಿ ಕೂಡಿ ಬಂದ್ರೆ ಅದು ಸಭೆ. ಅಲ್ಲಿ ಕಟ್ಟಡಕ್ಕಲ್ಲ ಪ್ರಾಮುಖ್ಯತೆ, ಸೇರಿ ಬಂದಿರುವವರಿಗೆ ಪ್ರಾಮುಖ್ಯತೆ. ಹಾಗಾದ್ರೆ ಈ ಕರ್ತನ ಭೋಜನವನ್ನು ನಾವು ಸಭೆಯಾಗಿಯೇ ಮಾಡಬೇಕು ಎಂಬುದಾಗಿ ಹೇಳುವಾಗ ಸಭಾಲಯದ ಒಳಗೆ ಮಾಡಬೇಕು ಎಂಬುದಾಗಿ ಅಲ್ಲ ನಾವು ಹೇಳಿದ್ದು. ಎಲ್ಲಿಯೂ ದೇವರ ವಾಕ್ಯ ಹಾಗೆ ಹೇಳೋದಿಲ್ಲ. ನಮಗೆ ಅನುಕೂಲವಾಗಿ ಎಲ್ಲಿ ಸೇರಿ ಬರಲಿಕ್ಕೆ ಆಗುತ್ತದೋ ಅಲ್ಲಿ, ಅದು ನಮ್ಮ ಮನೆಗಳಲ್ಲಿಯೂ ಆಗಿರಬಹುದು. ಅಪೊಸ್ತಲರ ಕೃತ್ಯಗಳಲ್ಲಿ ಅನೇಕ ಮನೆಗಳಲ್ಲಿದ್ದ ಸಭೆಗಳ ಬಗ್ಗೆ ನಾವು ಓದುತ್ತೇವೆ. ಅದನ್ನು ನಾನು ಸೂಚಿಸುತ್ತಾ ಹೋಗುತ್ತೇನೆ. ಕರ್ತನ ಭೋಜನ ಅಥವಾ ಇನ್ನು ಯಾವುದೇ ಒಂದು ಅನುಷ್ಠಾನವನ್ನು ಸಭೆಯ ಉಪದೇಶವಾಗಿ ನಾವು ಆಚರಿಸಬೇಕಾದರೆ ಅದಕ್ಕೆ ಬೇಕಾದ ಪ್ರಾಮುಖ್ಯವಾದ 3 ಷರತ್ತುಗಳು ಇದೆ. ಇದನ್ನ ಗಮನವಿಟ್ಟು ಕೇಳಿಕೊಳ್ಳಬೇಕು. ಯಾವುದೇ ಒಂದು ಅನುಷ್ಠಾನವನ್ನು ಸಭೆಯ ಪ್ರಾಥಮಿಕ ಉಪದೇಶವಾಗಿ ಅಳವಡಿಸಬೇಕಾದರೆ ಅದಕ್ಕೆ ಪ್ರಾಮುಖ್ಯವಾಗಿರುವಂತಹ 3 ಷರತ್ತುಗಳು. ಒಂದು, ಕರ್ತನಾದ ಯೇಸು ಕ್ರಿಸ್ತನು ಅಪ್ಪಣೆಯಾಗಿ ಕೊಟ್ಟಿರಬೇಕು. ಇದನ್ನ ಗಮನವಿಟ್ಟು ಕೇಳಿಕೊಳ್ಳಿ. 2, ಅಪೊಸ್ತಲರ ಸಭೆಗಳು ಅದನ್ನು ಕ್ರಮವಾಗಿ ಆಚರಿಸಿರಬೇಕು. 3ನೇದಾಗಿ, ಸಭೆಗೆ ಅಪೊಸ್ತಲರ ಬೋಧನೆಯಾಗಿ ಕೊಡಲ್ಪಟ್ಟಿರಬೇಕು. ಈ 3 ಅಂಶಗಳು ಒಳಗೊಂಡರೆ ಮಾತ್ರವೇ ಯಾವುದಾದರೂ ಒಂದು ವಿಷಯವನ್ನು, ಒಂದು ಅನುಷ್ಠಾನವನ್ನು ಸಭೆಯ ಪ್ರಾಥಮಿಕ ಉಪದೇಶ ಅಥವಾ ಅವಿಭಾಜ್ಯವಾದಂತಹ ಒಂದು ಉಪದೇಶ ಸತ್ಯ ಎಂಬುದಾಗಿ ನಾವು ಅಂಗೀಕರಿಸುತ್ತೇವೆ. ಇದು ಸಹೋದರ ಸಭೆಗಳು ಪ್ರಾರಂಭ ಕಾಲದಿಂದಲೂ ಅಳವಡಿಸುತ್ತಾ ಬಂದಿರುವಂತಹ ಒಂದು ತತ್ವವಾಗಿದೆ. ಹೊಸತೇನು ನಾನು ಇಲ್ಲಿ ಹೇಳುತ್ತಾ ಇಲ್ಲ. ಹಾಗಾದ್ರೆ ಕರ್ತನಾದ ಯೇಸು ಕ್ರಿಸ್ತನು ಅಪ್ಪಣೆಯಾಗಿ ಸುವಾರ್ತೆಗಳಲ್ಲಿ ಕೊಟ್ಟಂತಹ ಈ ಕರ್ತನ ಭೋಜನ ಯಾಕೆ ಸಭೆಯ ಉಪದೇಶವಾಗಿ ಬಂತು ಎಂಬುದಕ್ಕೆ ಈ 3 ವಿಷಯಗಳನ್ನು ಹೋಲಿಸಿ ನೋಡುವುದಾದ್ರೆ ನಾವು ಅರ್ಥ ಮಾಡಿಕೊಳ್ಳಬಹುದು. ಸ್ಥಳೀಯ ಸಭೆಯು ವಾಸ್ತವವಾದದ್ದು, ಸ್ವತಂತ್ರವಾದದ್ದು, ಪ್ರಾಮುಖ್ಯವಾದದ್ದು ಎಂದು ನಂಬುವ ದೇವಜನರು ಈ 3 ವಿಷಯಗಳನ್ನು ಒಳಗೂಡಿಸಿಯೇ ಉಪದೇಶ ಸತ್ಯಗಳನ್ನು ಸ್ಥಾಪಿಸುತ್ತಾರೆ. ಅಲ್ಲದೆ
ಸುವಾರ್ತೆಯಿಂದ ಮಾತ್ರ ಒಂದು ವಾಕ್ಯವನ್ನ ತೆಗೆದು ಉಪದೇಶ ಸ್ಥಾಪಿಸಿದರೆ, ಅಥವಾ ಅಪೊಸ್ತಲರ ಕೃತ್ಯಗಳಿಂದ ಮಾತ್ರ ಒಂದು ವಾಕ್ಯವನ್ನ ತೆಗೆದು ಉಪದೇಶ ಸ್ಥಾಪಿಸಿದರೆ ಅದರಿಂದ ಬಹಳಷ್ಟು ಅನಾಹುತಗಳು ಉಂಟಾಗುವ ಸಾಧ್ಯತೆಗಳಿದೆ. ಅದರಿಂದ ಈ 3 ಅಂಶಗಳು ಅದರಲ್ಲಿ ಒಳಗೊಳ್ಳಬೇಕು ಎಂಬುದಾಗಿ ನೋಡುತ್ತೇವೆ. ಅದಕ್ಕೆ ಪುರಾವೆಯಾಗಿ ನಾನು ಒಂದು ಉದಾಹರಣೆ ಇಲ್ಲಿ ಹೇಳುತ್ತೇನೆ. ಕರ್ತನು ಹೇಳಿದ ಎಲ್ಲಾ ಆಜ್ಞೆಗಳನ್ನು ನಾವು ಸಭೆಯ ಪ್ರಾಥಮಿಕ ಉಪದೇಶವಾಗಿ ಅಳವಡಿಸಿಲ್ಲ. ಸ್ವಾರ್ಥಗಳಲ್ಲಿ ಕರ್ತನ ಬೋಧನವನ್ನು ಕರ್ತನು ಅಪ್ಪಣೆಯಾಗಿ ಕೊಟ್ಟಿದ್ದಾನೆ. ಅದನ್ನು ಯಾಕೆ ಸಭೆಯ ಉಪದೇಶವಾಗಿ ನಾವು ಅಳವಡಿಸಬೇಕು? ಮನೆಗಳಲ್ಲಿ ಯಾಕೆ ಮಾಡಬಾರದು? ಸ್ವಾರ್ಥಗಳಲ್ಲಿ ಕರ್ತನು ಕೊಟ್ಟ ಅಪ್ಪಣೆ ಕರ್ತನ ಭೋಜನದ ಬಗ್ಗೆ ಮಾತ್ರವಲ್ಲ, ಇನ್ನು ಅನೇಕ ಅಪ್ಪಣೆಗಳನ್ನ ಆತನು ಕೊಟ್ಟಿದ್ದಾನೆ. ಒಂದು ಉದಾಹರಣೆ ನೀವು ನೋಡುವುದಾದ್ರೆ, ಯೋಹಾನನ ಸುವಾರ್ತೆ 13ನೇ ಅಧ್ಯಾಯದ 14-15 ವಾಕ್ಯಗಳನ್ನು ಓದುವುದಾದರೆ, ಕರ್ತನು ಗುರುವಾಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ. ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಷಯ, ರೊಟ್ಟಿಯನ್ನು ತೆಗೆದು ಮುರಿದು ಇದು ನಿಮಗೋಸ್ಕರ ಮುರಿಯಲ್ಪಟ್ಟ ನನ್ನ ದೇಹ, ನನ್ನನ್ನು ನೆನೆಸುವುದಕ್ಕೋಸ್ಕರ ಇದನ್ನು ಮಾಡಿರಿ ಎಂಬುದಾಗಿ ಒಪ್ಪಿಸಿಕೊಟ್ಟ ಅದೇ ಕರ್ತನು ಅದೇ ರೀತಿಯಲ್ಲಿ ಶಿಷ್ಯರ ಕಾಲುಗಳನ್ನ ತೊಳೆದ ಮೇಲೆ ನಾನು ನಿಮಗೆ ಒಂದು ಮಾದರಿಯನ್ನು ತೋರಿಸಿದ್ದೇನೆ, ನೀವು ಒಬ್ಬರಿಗೊಬ್ಬರು ಇದನ್ನು ಮಾಡುವ ಹಂಗಿನವರಾಗಿದ್ದೀರಿ. ಅಲ್ಲಿ ಒಂದು ಅಪ್ಪಣೆ ಕೊಟ್ಟಿದ್ದಾನೆ. ಎರಡು ಸಮಾನವಾಗಿ ಅಲ್ಲಿ ಕಾಣುತ್ತದೆ. ಆದರೆ ರೊಟ್ಟಿ ಮುರಿಯುವುದನ್ನ ಮಾತ್ರವೇ ಸಭೆಯ ಉಪದೇಶವಾಗಿಯೂ, ನಮ್ಮ ಯಾವ ಸಭೆಗಳಲ್ಲೂ ಕಾಲು ತೊಳೆಯುವ ವಿಷಯವನ್ನು ಒಂದು ಉಪದೇಶವಾಗಿ ನಾವು ಈವರೆಗೆ ಹೇಳಲಿಲ್ಲ. ಯಾಕೆ ನಾವು ಅದನ್ನು ಮಾಡುತ್ತಾ ಇಲ್ಲ? ಅದಕ್ಕಿರುವ ಕಾರಣ ಇಷ್ಟೇ. ಒಂದು ಉಪದೇಶವಾಗಿ ಸ್ವೀಕರಿಸಬೇಕಾದ್ರೆ ಅದು ಕರ್ತನ ಅಪ್ಪಣೆಯಾಗಿರಬೇಕು. 2, ಅಪೊಸ್ತಲರ ವಾಡಿಕೆಯಾಗಿರಬೇಕು. 3, ಅಪೊಸ್ತಲರು ಸಭೆಗೆ ಕೊಟ್ಟ ಬೋಧನೆ ಆಗಿರಬೇಕು. ಕರ್ತನ ಭೋಜನದ ಬಗ್ಗೆ ಕರ್ತನು ಅಪ್ಪಣೆ ಕೊಟ್ಟನು, ಅಪೊಸ್ತಲರು ವಾಡಿಕೆಯಾಗಿ ಅದನ್ನ ಮಾಡುತ್ತಾ ಬಂದರು. ಪತ್ರಿಕೆಗಳಲ್ಲಿ ಅದನ್ನು ಉಪದೇಶವಾಗಿ ಸಭೆಗೆ ಕೊಟ್ಟರು. ಆ ಕಾರಣದಿಂದಲೇ ಇದನ್ನು ಸಭೆಯ ಉಪದೇಶವಾಗಿ ನಾವು ಆರಿಸಿ ಅನುಷ್ಠಾನ ಮಾಡುತ್ತಾ ಬರುವವರಾಗಿದ್ದೇವೆ. ಕರ್ತನ ಭೋಜನವೆಂಬ ಅನುಷ್ಠಾನವನ್ನು 3 ಹಂತಗಳಲ್ಲಿ, ನಾನು ಹೇಳಿದ ಈ 3 ಹಂತಗಳಲ್ಲಿ ಸತ್ಯವೇದವು ನಮಗೆ ವಿಂಗಡಿಸಿ ಹೇಳುವಂತದ್ದಾಗಿದೆ. ಅದರ ಕೊನೆಯ ಹಂತವೇ ಅಪೊಸ್ತಲರ ಬೋಧನೆ ಎಂಬುದಾಗಿ ನಾವು ಹೇಳುವಂತಹ ಆ ಹಂತ. ಈ 3 ಹಂತಗಳು ಯಾವುದು? ಇಲ್ಲಿ ನಾನು ಹೇಳ್ತಾ ಬಂದೆ, ಅಪ್ಪಣೆ, ಆಚರಣೆ ಮತ್ತು ವಾಕ್ಯಾಧಾರ. ಅಪ್ಪಣೆ ಸುವಾರ್ತೆಗಳಲ್ಲಿ. ಸುವಾರ್ತೆಗಳಲ್ಲಿ ಕರ್ತನ ಅಪ್ಪಣೆಯನ್ನು ನಾವು ನೋಡುತ್ತೇವೆ. ಅದು ಅದರ ಮೊದಲನೇ ಹಂತ. ಲೂಕನ ಸುವಾರ್ತೆ 22ನೇ ಅಧ್ಯಾಯದ 19-20 ವಾಕ್ಯಗಳಲ್ಲಿ, ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯನ್ನು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಇಲ್ಲಿ ಕರ್ತನು ಇದನ್ನ ಸ್ಥಾಪಿಸಿದನು. ಅನೇಕರು ಕೇಳುವಂತ ಒಂದು ಪ್ರಶ್ನೆ, ಕರ್ತನು ಶಿಷ್ಯರಿಗೆ ಸರಳವಾಗಿ ಕೊಟ್ಟಂತಹ ಈ ಒಂದು ಅಪ್ಪಣೆ ನಾವು ಸರಳ ಹೃದಯದಿಂದ ಮನೆಯಲ್ಲೇ ಕೂತು ಯಾಕೆ ಮಾಡಬಾರದು? ನಾವು ಶಿಷ್ಯರಲ್ಲವೋ? ಪ್ರಿಯರೇ, ಕೆಲವು ವಿಷಯಗಳನ್ನು ಸ್ವಲ್ಪ ಗಮನವಿಟ್ಟು ನಾವು ಓದಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಲೂಕನ ಸುವಾರ್ತೆಯ 22ನೇ ಅಧ್ಯಾಯದಲ್ಲಿ ಯಾರಿಗೆ ಒಪ್ಪಿಸಿಕೊಟ್ಟನು? ನಾವು ಸರಳವಾಗಿ ಹೇಳುತ್ತೇವೆ ಶಿಷ್ಯರಿಗೆ ಒಪ್ಪಿಸಿಕೊಟ್ಟನು. ತಪ್ಪಿಲ್ಲ, ಶಿಷ್ಯರಿಗೆ ಒಪ್ಪಿಸಿಕೊಟ್ಟನು. ಆದ್ರೆ ಸತ್ಯವೇದ ಈ ಕುರಿತು ಏನು ಹೇಳುತ್ತದೆ? ಇವರು ಶಿಷ್ಯರು ಎಂಬುದಕ್ಕಿಂತಲೂ ಅಪೊಸ್ತಲರು ಎಂಬುದು ಅಲ್ಲಿ ಗಮನಾರ್ಹವಾದಂತಹ ಒಂದು ವಿಷಯ. ನಮ್ಮನ್ನು ಕೇಳುತ್ತಿರುವಂತಹ ವಿಶೇಷವಾಗಿ ಸಭಾ ಹಿರಿಯರು, ಬೋಧಕರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಶಿಷ್ಯರು ಎಂಬ ಪದವಲ್ಲ, ಅಪೊಸ್ತಲರಿಗೆ ಇದನ್ನು ಒಪ್ಪಿಸಿಕೊಟ್ಟನು. ಲೂಕನ ಸುವಾರ್ತೆ 22ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ, ಅಂದ್ರೆ ಕರ್ತನು ಇದನ್ನು ಸ್ಥಾಪಿಸುವುದಕ್ಕಿಂತ ಮೊದಲು ಹೇಳಲ್ಪಟ್ಟ ಆ ವಾಕ್ಯ, ಅಲ್ಲಿ ನಾವು ಓದುವಂಥದ್ದು, ಗಳಿಗೆ ಬಂದಾಗ ಆತನು ತನ್ನ 12 ಮಂದಿ ಅಪೊಸ್ತಲರ ಸಂಗಡ ಊಟಕ್ಕೆ ಕೂತುಕೊಂಡನು. ಅಪೊಸ್ತಲರ ಸಂಗಡ, ಶಿಷ್ಯರ ಸಂಗಡ ಎಂಬುದಾಗಿ ಅಲ್ಲ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಹೊಸ ಒಡಂಬಡಿಕೆಯ ಸುವಾರ್ತೆಗಳಲ್ಲಿ
ಆತನ ಶಿಷ್ಯರ ಸಂಗಡ ಎಂಬುದಾಗಿ ಅನೇಕ ಕಡೆ ನಾವು ಓದುತ್ತೇವೆ. ಆದ್ರೆ ಕರ್ತನ ಬೋಧನವನ್ನ ಸ್ಥಾಪಿಸುವಂತಹ ಆ ಸಂದರ್ಭದಲ್ಲಿ ಅದರ ಕುರಿತಾಗಿ ಲೂಕನು ಬರೆಯುವಂಥದ್ದು 12 ಮಂದಿ ಅಪೊಸ್ತಲರ ಸಂಗಡ ಊಟಕ್ಕೆ ಕೂತನು. ಹಾಗಾದ್ರೆ ಶಿಷ್ಯರು ಎಂಬುದಕ್ಕಿಂತಲೂ ಅಪೊಸ್ತಲರು ಎಂಬ ಆ ಪದಕ್ಕೆ ಅಲ್ಲಿ ಪ್ರಾಮುಖ್ಯತೆ ಇದೆ. ಅದರಿಂದ ಎಲ್ಲಾ ಶಿಷ್ಯರಿಗೂ ಅಲ್ಲ, ಅಪೊಸ್ತಲರನ್ನ ನಿರ್ದಿಷ್ಟವಾಗಿ ಕರೆದು ಅವರಿಗೆ ಒಪ್ಪಿಸಿಕೊಟ್ಟಂತಹ ಒಂದು ವಿಷಯವಾಗಿದೆ. ಇನ್ನು ಈ 12ರಲ್ಲಿ ಯೂದನು ಇದ್ದನು ಎಂಬುದಾಗಿ ನಮಗೆ ಗೊತ್ತಿದೆ. ಯೂದನು ಕೂಡಿ 12 ಜನ ಅಪೊಸ್ತಲರು ಎಂಬುದಾಗಿ ಮೊದಲು ನಾವು ಆ ಪಟ್ಟಿಯನ್ನು ಓದುವಂಥದ್ದು. ಆದ್ರೆ ಈ ಕರ್ತನ ಭೋಜನವನ್ನು ಆತನು ಒಪ್ಪಿಸಿಕೊಡುವಾಗ ಯೂದನು ಅವರ ಮಧ್ಯದಿಂದ ಹೊರಟು ಹೋಗಿದ್ದನು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಎಂಬುದಾಗಿ ಕೇಳಿದೆ. ಆ ಚರಿತ್ರೆಯನ್ನು ನಾವು ಕಲಿಯುತ್ತಾ ಬರುವುದಾದ್ರೆ ಪಸ್ಕದ ಊಟಕ್ಕೋಸ್ಕರ ಅವರು ಸೇರಿ ಬಂದಿದ್ದರು 12 ಅಪೊಸ್ತಲರು. ಪಸ್ಕದ ಊಟವಾದ ಮೇಲೆ ಆತನು ಕರ್ತನ ಭೋಜನವನ್ನು ಸ್ಥಾಪಿಸಿದರು. ಇದೆರಡು ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ನಡೆದಂತಹ ವಿಷಯ. ಆದ್ರೆ ಯೂದನು ಪಸ್ಕದ ರೊಟ್ಟಿಯನ್ನ ತಿಂದ ಕೂಡಲೇ ಹೊರಟು ಹೋದನು, ಎದ್ದುಕೊಂಡು ಹೋದನು. ಆ ಚರಿತ್ರೆ ನಮಗೆ ಗೊತ್ತು, ಅಲ್ಲಿ ವಿವರಿಸಲಿಕ್ಕೆ ಹೋದ್ರೆ ನನ್ನ ಸಮಯ ಮುಗಿಯುತ್ತದೆ. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯದ 30ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ವಾಕ್ಯವೆಲ್ಲ ಬರ್ಕೊಂಡು ಮನೆಯಲ್ಲಿ ಹೋಗಿ ಆಮೇಲೆ ಧ್ಯಾನ ಮಾಡ್ರಿ. ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಹೊರಗೆ ಹೋದನು, ಆಗ ರಾತ್ರಿಯಾಗಿತ್ತು. ಅವನು ಅಂದ್ರೆ ಯಾರು? ಯೂದನ ವಿಷಯವಾಗಿ ಬರೆಯಲ್ಪಟ್ಟದ್ದು. ಪಸ್ಕ ಹಬ್ಬದ ತುತ್ತನ್ನು ತೆಗೆದುಕೊಂಡ ಕೂಡಲೇ ಅವನು ಅಲ್ಲಿಂದ ಎದ್ದು ಹೋದನು. ಆಮೇಲೆ ಉಳಿದಂತಹ ಅಪೊಸ್ತಲರಿಗೆ ಇದನ್ನ ಒಪ್ಪಿಸಿಕೊಟ್ಟನು. ಯಾಕೆ ಅಪೊಸ್ತಲರು ಎಂಬ ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ? ಯಾಕೆ ಅಪೊಸ್ತಲರಿಗೆ ಇದನ್ನು ಒಪ್ಪಿಸಿಕೊಟ್ಟನು? ಈ ಅಪೊಸ್ತಲರು ಮುಂದೆ ಸಭೆಯ ಅಸ್ಥಿವಾರವೆಂದು ಕರೆಯಲ್ಪಡುವವರಾಗಿದ್ದರು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ಸಭೆಯು ಅಪೊಸ್ತಲರ ಮತ್ತು ಪ್ರವಾದಿಗಳ ಅಸ್ಥಿವಾರದ ಮೇಲೆ ಕಟ್ಟಲ್ಪಟ್ಟಿದೆ. ಅಲ್ಲಿ ಅಪೊಸ್ತಲರು ಯಾರು? ಈ ಅಪೊಸ್ತಲರೇ. ಅವರು ಸಭೆಯ ಅಸ್ಥಿವಾರವಾಗಿ ಕಟ್ಟಲ್ಪಡಬೇಕಾದವರು. ಅವರಿಗೆ ಇದನ್ನು ಒಪ್ಪಿಸಿಕೊಟ್ಟದ್ದು ಅಲ್ಲದೆ ಸಾಧಾರಣ ಒಬ್ಬ ಶಿಷ್ಯನಿಗಲ್ಲ. ಅಲ್ಲಿ ಅಪೊಸ್ತಲನು ಎಂಬ ಪಟ್ಟಕ್ಕೆ ಪ್ರಾಮುಖ್ಯತೆ. ಆದುದರಿಂದಲೇ ಅವರು ಅಲ್ಲಿ ಸಭೆಯ ಅಸ್ಥಿವಾರ ಎಂಬುದಾಗಿ ಎಫೆಸ 2:20 ನಾವು ನೋಡುವವರಾಗಿದ್ದೇವೆ. ಹಾಗಾದ್ರೆ ಅಪೊಸ್ತಲನಾದ ಪೌಲನು ಅವರ ಜೊತೆಯಲ್ಲಿ ಇದ್ದನೋ? ಇಲ್ಲ. ಈ 12 ಅಪೊಸ್ತಲರನ್ನು ಕರೆದು ಪಸ್ಕದ ಊಟಕ್ಕೆ ಕೂರುವಾಗ ಅಪೊಸ್ತಲನಾದ ಪೌಲನು ಅವರ ಮಧ್ಯದಲ್ಲಿರಲಿಲ್ಲ. ಆದ್ರೆ ಆಮೇಲೆ ಅಪೊಸ್ತಲನಾದ ಪೌಲನೇ ಈ ಉಪದೇಶಗಳನ್ನು ಸಭೆಗೆ ಕೊಡುತ್ತಾ ಇದ್ದಾನೆ. ಹಾಗಾದ್ರೆ ಕರ್ತನಿಂದ ಹೊಂದಿದ ಅಪ್ಪಣೆ ಆಗಿರಬೇಕು ಎಂಬುದಾಗಿ ಹೇಳುವುದರಲ್ಲಿ ಏನು ಅರ್ಥ? ಅಪೊಸ್ತಲನು ಇದರ ಬಗ್ಗೆ ಹೇಳುವಂತ ಮಾತನ್ನು ನೋಡಿರಿ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 11ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದನು ನಿರ್ದಿಷ್ಟವಾಗಿ ಅಲ್ಲಿ ಹೇಳುತ್ತಾ ಇದ್ದಾನೆ. ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದನ್ನು ಪೌಲನು ಎಲ್ಲಿಂದ ಹೊಂದಿದನು? ಕರ್ತನಿಂದಲೇ ಹೊಂದಿದನು ಎಂಬುದಾಗಿ ವ್ಯಕ್ತವಾಗಿ ಹೇಳುತ್ತಾನೆ. ಯಾವ ಸಮಯದಲ್ಲಿ ಹೇಗೆ ಹೊಂದಿದನು ಎಂಬುದು ಅಲ್ಲಿ ಉಲ್ಲೇಖಿಸಲ್ಪಡಲಿಲ್ಲ. ಯಾಕಂದ್ರೆ ಸಭೆಯ ಉಪದೇಶವಾಗಿ ಯಾವುದೇ ಒಂದು ಅನುಷ್ಠಾನವನ್ನ ಸ್ವೀಕರಿಸಬೇಕಾದರೆ ಅದು ಕರ್ತನ ಅಪ್ಪಣೆಯಾಗಿ ಕೊಡಲ್ಪಟ್ಟದ್ದಾಗಿರಬೇಕು. ಆದುದರಿಂದಲೇ ಪೌಲನು ಅದನ್ನು ಅಲ್ಲಿ ಎತ್ತಿ ಹೇಳುವಂಥದ್ದು. ಇನ್ನು ಸುವಾರ್ತೆಯಲ್ಲಿ ಕರ್ತನು ಅಪ್ಪಣೆ ಕೊಡುವಾಗ ಅದು ಕ್ರಿಸ್ತನ ಶಿಲುಬೆ ಮರಣಕ್ಕಿಂತ ಮೊದಲು ನಡೆದಂತಹ ಒಂದು ವಿಷಯ. ಮುರಿಯಲ್ಪಟ್ಟ ದೇಹ ಎಂಬುದಾಗಿ ಹೇಳಿದಾಗ ಇನ್ನೂ ಮುರಿಯಲ್ಪಟ್ಟಿರಲಿಲ್ಲ, ಮುರಿಯಲ್ಪಡಬೇಕಷ್ಟೇ ಶಿಲುಬೆಯ ಮೇಲೆ. ಆದ್ರೆ ಈ ಅಪ್ಪಣೆ ಕೊಟ್ಟಂತಹ ಸುವಾರ್ತೆಗಳಲ್ಲಿ ಇದಕ್ಕಿಂತಲೂ ಅಧಿಕವಾದ ಯಾವ ವಿವರಣೆಗಳನ್ನು ನಿರ್ದೇಶನಗಳನ್ನು ನಾವು ನೋಡುವುದಿಲ್ಲ. ಅಲ್ಲಿ ಆತನು ಕೊಡಲಿಲ್ಲ. ಯಾಕೆ? ಅಪೊಸ್ತಲರಿಗೆ ಒಪ್ಪಿಸಿಕೊಟ್ಟಿದ್ದಾನೆ. ಮುಂದೆ ನೀವು ಇದನ್ನ ವಿವರವಾಗಿ ಸಭೆಗೆ ಒಪ್ಪಿಸಿಕೊಡಿರಿ. ಹಾಗಾದ್ರೆ ಅಪ್ಪಣೆ ಅದರ ಮೊದಲನೇ ಹಂತ ಅಲ್ಲಿಗೆ ಮುಗಿಯಿತು. ಇನ್ನು ಎರಡನೇ ಹಂತಕ್ಕೆ ನಾವು ಬರೋಣ.
ಎರಡನೇ ಹಂತ ಅಪೋಸ್ತೋಲರ ವಾಡಿಕೆಯಾಗಿರಬೇಕು. ಅಪೋಸ್ತೋಲರು ಅಳವಡಿಸಿದ ಆಚರಿಸಿದಂತಹ ಆ ಒಂದು ಅಭ್ಯಾಸವಾಗಿರಬೇಕು. ಅದನ್ನು ನಾವು ಅಪೋಸ್ತೋಲರ ಕೃತ್ಯಗಳಲ್ಲಿ ನೋಡುತ್ತೇವೆ. ಅದರ ಎರಡನೇ ಹಂತ. ಈ ಅಪೋಸ್ತೋಲರ ಕೃತ್ಯಗಳಲ್ಲಿ ಅಪೋಸ್ತೋಲರ ಕೃತ್ಯ 2ನೇ ಅಧ್ಯಾಯದ 42ನೇ ವಾಕ್ಯವನ್ನು ನಾವು ನೋಡಿದ್ದೇವೆ. ಅಲ್ಲಿಂದ ಅದು ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಈ ಅಪೋಸ್ತೋಲರ ಕೃತ್ಯಗಳು ಎಂಬ ಗ್ರಂಥವನ್ನು ನಾವು ಕಲಿಯುವಾಗ ಆ ಗ್ರಂಥದ ಹೆಸರೇ ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್ ಅಥವಾ ಅಪೋಸ್ತೋಲರ ಕೃತ್ಯಗಳು. ಬೋಧನೆಯೂ ಕೃತ್ಯವೂ ಬೇರೆ ಬೇರೆ, ಇದನ್ನ ಅರ್ಥ ಮಾಡಿಕೊಳ್ಬೇಕು. ಅದು ಅಪೋಸ್ತೋಲರ ಬೋಧನೆ ಅಲ್ಲ, ಅಪೋಸ್ತೋಲರ ಕೃತ್ಯಗಳು. ಅದು ಒಂದು ಚರಿತ್ರಾ ಗ್ರಂಥ. ಆ ಗ್ರಂಥದಲ್ಲಿ ಅವರು ಹೇಗೆ ಅದನ್ನು ಮಾಡಿದರು, ಅವರ ಜೀವಿತ ಚರಿತ್ರೆ, ಈ ವಿಷಯಗಳನ್ನು ಬಹಳ ಉಲ್ಲೇಖವಾಗಿ ಕೊಡಲ್ಪಟ್ಟಿದೆ. ಇವರು ಅಪೋಸ್ತೋಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಆದರೆ ಅಪೋಸ್ತಲರ ಕೃತ್ಯಗಳಲ್ಲಿ ನಿರ್ದಿಷ್ಟವಾದ ಯಾವ ಬೋಧನೆಯನ್ನು ಇದರ ಕುರಿತಾಗಿ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ಕಾಣುವುದಿಲ್ಲ. ಆದರೆ ಅವರು ಇದನ್ನ ಆಚರಿಸಿದರು, ಅಪೋಸ್ತಲರ ಸಭೆಯವರು. ಈ ಅಪೋಸ್ತಲ ಸಭೆ ಎಂಬುದಾಗಿ ನಾನು ಪದೇ ಪದೇ ಹೇಳುವಾಗ ಅಪೋಸ್ತೋಲರು ಮಾತ್ರ ಇದ್ದಂತಹ ಒಂದು ಸಭೆ ಎಂಬುದಾಗಿ ಅಲ್ಲ, ಅಪೋಸ್ತೋಲರ ಕಾಲದಲ್ಲಿ ಇದ್ದ ಸಭೆಗಳ ವಿಷಯವಾಗಿ ನಾನು ಇಲ್ಲಿ ಹೇಳುತ್ತಾ ಇದ್ದೇನೆ. ಅಪೋಸ್ತಲರ ಕೃತ್ಯಗಳ 20ನೇ ಅಧ್ಯಾಯದ 7ನೇ ವಾಕ್ಯಕ್ಕೆ ನಾವು ಬರುವಾಗ, ವಾರದ ಮೊದಲನೆಯ ದಿನ ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಅವರು ಕೂಡಿ ಬಂದರು ಎಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ 2ನೇ ಅಧ್ಯಾಯದಲ್ಲಿ ಪ್ರಾರಂಭಗೊಂಡಂತಹ ಆ ಸಭೆ ಅದು ಸಾರ್ವತ್ರಿಕ ಸಭೆ, ಕ್ರಿಸ್ತನ ದೇಹವೆಂಬ ಏಕ ಶರೀರವೆಂಬ ಸಭೆ. 20ನೇ ಅಧ್ಯಾಯಕ್ಕೆ ಬರುವಾಗ ತ್ರೋವದಲ್ಲಿರುವಂತಹ ಒಂದು ಸ್ಥಳೀಯ ಸಭೆಯ ರೂಪದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಆಗಾಗಲೇ ಆ ಸಮಯಕ್ಕೆ ಅನೇಕ ಸ್ಥಳೀಯ ಸಭೆಗಳು ಅಲ್ಲಲ್ಲಿ ರೂಪುಗೊಂಡಿದೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಇದು ಬಹಳ ವ್ಯಕ್ತವಾಗಿ ನಾವು ಕಾಣುವಂಥದ್ದು. ಹಾಗಾದ್ರೆ 20ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ವಾರದ ಮೊದಲನೇ ದಿನ ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಎಂಬ ಆ ಪದ ಪ್ರಯೋಗವನ್ನು ನಾವು ನೋಡುತ್ತೇವೆ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ಆದಿಮ ಸಭೆಯವರು, ಅಪೋಸ್ತೋಲಿಕ ಸಭೆಯವರು ರೊಟ್ಟಿ ಮುರಿಯುವುದನ್ನು ಒಂದು ನಿಯಮವಾಗಿ ಪಾಲಿಸುತ್ತಾ ಬರುತ್ತಿದ್ದರು. ಅದು ವಾರದ ಮೊದಲನೇ ದಿನ ಎಂಬುದಾಗಿ ನಾವು ಇಲ್ಲಿ ಓದುತ್ತೇವೆ. ಆ ವಿಷಯಕ್ಕೆ ಇಳಿದು ಹೋಗುವುದಕ್ಕೆ ಈಗ ನನ್ನ ಮುಂದೆ ಸಮಯವಿಲ್ಲ. ಆದ್ರೆ ನಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ, ಇವರ ವಿಷಯವಾಗಿ ನಾವು ನೋಡುವಾಗ 46ನೇ ವಾಕ್ಯದಲ್ಲಿ ನಾನು ಮೊದಲೇ ಹೇಳಿದೆ, ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯದ 46ನೇ ವಾಕ್ಯದಲ್ಲಿ ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದಿನಾಲೂ ದೇವಾಲಯದಲ್ಲಿ ಕೂಡಿ ಬರುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಇಲ್ಲಿ ರೊಟ್ಟಿ ಮುರಿದರು ಎಂಬಂತ ಪದ ಕರ್ತನ ಭೋಜನಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಒಂದು ಪದವಲ್ಲ, ಅದೂ ಒಳಗೊಂಡಿದೆ. ಸಹೋದರರು ಅನ್ಯೂನ್ಯತೆಯಾಗಿ ಬಂದು ಊಟ ಮಾಡುವಂತ ವಿಷಯ ಅದರಲ್ಲಿ ಒಳಗೊಂಡಿದೆ. ಇದನ್ನ ಅಲ್ಲಗಳೆಯುವುದಕ್ಕೆ ನಮಗೆ ಸಾಧ್ಯವಿಲ್ಲ. ಆದರೆ ಅಪೊಸ್ತಲರ ಕೃತ್ಯಗಳಲ್ಲಿ ಮನೆಗಳಲ್ಲಿ ರೊಟ್ಟಿ ಮುರಿದರು ಎಂಬಂತಹ ಒಂದು ವಾಕ್ಯವನ್ನ ಮಾತ್ರ ತೆಗೆದುಕೊಂಡು ನಾವು ಮನೆಯಲ್ಲಿ ರೊಟ್ಟಿ ಮುರಿಯುತ್ತೇವೆ ಎಂಬುದಾಗಿ ಹೇಳಿದರೆ ಅದರಲ್ಲಿಯೂ ನಾವು ಚಿಂತಿಸಬೇಕಾದ ಅನೇಕ ವಿಷಯಗಳು ಒಳಗೊಂಡಿದೆ. ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ಓದುವಾಗ ಸ್ವಾಭಾವಿಕವಾಗಿ ಅನೇಕ ಪ್ರಶ್ನೆಗಳು ನಮ್ಮ ಮುಂದೆ ಮೂಡಿ ಬರುವಂತದ್ದಾಗಿದೆ. ಒಂದು, ಈ 3000 ಜನರು ಒಂದೇ ಸ್ಥಳದಲ್ಲಿ ಕೂಡಿ ಬಂದರು? ದಿನಾಲೂ ಈ 3000 ಜನರು ಒಂದೇ ಸ್ಥಳದಲ್ಲಿ ಕೂಡಿ ಬಂದರು? ಈ 3000 ಜನರು ಒಂದೇ ರೊಟ್ಟಿಯನ್ನ ಮುರಿದರು? ಅಥವಾ ಈ 3000 ಜನರಿಗೆ ಕೂಡಿ ಬರಲಿಕ್ಕೆ ಸಾಧ್ಯವುಳ್ಳಂತಹ ಯಾವುದಾದ್ರೂ ಒಂದು ಮನೆ ಇತ್ತು?
ಹೀಗೆ ಅನೇಕ ಪ್ರಶ್ನೆಗಳು ಸ್ವಾಭಾವಿಕವಾಗಿ ನಮ್ಮಲ್ಲಿ ಹುಟ್ಟಿ ಬರುತ್ತದೆ. ಅದಕ್ಕೆ ವಿವರಣೆಗಳು ಯಾವುದು ಅಲ್ಲಿ ನಾವು ಓದೋದಿಲ್ಲ. ಆದುದರಿಂದ ಅಪೊಸ್ತಲರ ಕೃತ್ಯದಿಂದ ನಾವು ಆರಿಸುವ ಅನೇಕ ಉತ್ತರಗಳು ಊಹೆ ಮತ್ತು ಕಲ್ಪನೆಗಳಾಗಿದೆ. ಕೆಲವು ವಿಷಯಗಳನ್ನು ನಾವು ಊಹಿಸಬೇಕಷ್ಟೇ. ಇಲ್ಲಿ ಗಮನಿಸಬೇಕಾದಂತಹ ಒಂದು ಪ್ರಾಮುಖ್ಯ ವಿಷಯವಿದೆ. ಉಪದೇಶಗಳು ಊಹೆಯ ಆಧಾರದಲ್ಲಿ ಅಲ್ಲ ನಾವು ಸ್ಥಾಪಿಸುವಂಥದ್ದು, ಕಲ್ಪನೆಯ ಆಧಾರದಲ್ಲಿ ಅಲ್ಲ ನಾವು ಸ್ಥಾಪಿಸುವಂಥದ್ದು. ಊಹೆ ಮತ್ತು ಕಲ್ಪನೆಗಳು ನಮ್ಮ ಹಿನ್ನೆಲೆ, ನಮ್ಮ ಸಂಸ್ಕೃತಿ, ನಮ್ಮ ವಾಡಿಕೆ ಇವುಗಳ ಆಧಾರದಲ್ಲಿ ವ್ಯತ್ಯಾಸಗೊಳ್ಳುತ್ತದೆ. ಇಂದು ಲೋಕದ ಅನೇಕ ಕಡೆಗಳಿಗೆ ನಾವು ಪ್ರಯಾಣ ಮಾಡಿದರೆ ಸಂಸ್ಕೃತಿಗಳು ಬಹಳ ವ್ಯತ್ಯಸ್ತವಾಗಿದೆ. ಕೇರಳದ ಸಂಸ್ಕೃತಿ ಅಲ್ಲ ಕರ್ನಾಟಕದಲ್ಲಿರುವಂಥದ್ದು, ಕರ್ನಾಟಕದ ಸಂಸ್ಕೃತಿ ಅಲ್ಲ ಈಶಾನ್ಯ ಭಾರತದಲ್ಲಿರುವಂಥದ್ದು, ಭಾರತದ ಸಂಸ್ಕೃತಿ ಅಲ್ಲ ಆಫ್ರಿಕಾದಲ್ಲಿರುವಂಥದ್ದು, ಆಫ್ರಿಕಾದ ಸಂಸ್ಕೃತಿ ಅಲ್ಲ ಪಾಶ್ಚಾತ್ಯ ರಾಜ್ಯಗಳಲ್ಲಿರುವಂಥದ್ದು. ಸಂಸ್ಕೃತಿ ಮಾನಸಿಕವಾಗಿ ಅಂಟಿಕೊಂಡಿರುವಂತಹ ಒಂದು ವಿಷಯ, ಅದು ತಪ್ಪು ಎಂಬುದಾಗಿ ನಾವು ಹೇಳೋದಿಲ್ಲ. ಆದ್ರೆ ನಾವು ಊಹಿಸುವಾಗ ಅದಕ್ಕೆ ಬಹಳಷ್ಟು ಮಿತಿಗಳಿದೆ. ಆ ಮಿತಿಗಳು ನಮ್ಮ ಆ ಒಂದು ಸಂಸ್ಕೃತಿ, ನಮ್ಮ ವಾಡಿಕೆ ಅದರ ಆಧಾರದಲ್ಲಿದೆ. ಅನೇಕ ಉದಾಹರಣೆಗಳನ್ನು ನಾನು ಪ್ರಾಯೋಗಿಕವಾಗಿ ಹೇಳಬಹುದು, ಆದರೆ ನನಗೆ ಇಲ್ಲಿ ಅದನ್ನು ಹೇಳುವುದಕ್ಕೆ ಸಮಯವಿಲ್ಲ. ಇನ್ನೂ ಒಂದು ವಿಷಯ ನಾವಲ್ಲಿ ಗಮನಿಸಬೇಕಾದದ್ದು, ಈ 3,000 ಜನರು ಪಂಚಾಶತ್ತಮ ದಿನದಲ್ಲಿ ರಕ್ಷಿಸಲ್ಪಟ್ಟು ದೀಕ್ಷಾಸ್ನಾನ ಹೊಂದಿ ಬಂದರು ಎಂಬುದಾಗಿ ನೋಡುತ್ತೇವೆ. ಇವರು ಯಾರು? ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯದ 41ನೇ ವಾಕ್ಯದಲ್ಲಿ ನೋಡುತ್ತೇವೆ. ಆದ್ರೆ ಈ 3,000 ಜನರು ಲೋಕದ ಸುಮಾರು 16 ದೇಶಗಳಿಂದ ಯೆರೂಸಲೇಮಿಗೆ ತಾತ್ಕಾಲಿಕವಾಗಿ ಬಂದವರು. ಅದನ್ನ ಅಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಸುಮಾರು 16 ದೇಶಗಳ ಹೆಸರುಗಳನ್ನು ನಾವು ಅಲ್ಲಿ ಓದುತ್ತೇವೆ. ಇವರು ಯಾಕೆ ಯೆರೂಸಲೇಮಿಗೆ ಬಂದರು? ಇವರೆಲ್ಲರೂ ಯೆಹೂದ್ಯರೇ, ಆದ್ರೆ ಯಾವುದೋ ಕಾರಣಗಳಿಂದ ಹಿಂದಿನ ಕಾಲಗಳಲ್ಲಿ ಯೆರೂಸಲೇಮನ್ನು ಬಿಟ್ಟು ಬೇರೆ ದೇಶಗಳಿಗೆ ವಲಸೆ ಹೋದವರು. ಆದ್ರೆ ಇವರ ಹಬ್ಬದ ಆಚರಣೆಗಳಿಗೋಸ್ಕರ ಇವರೆಲ್ಲರೂ ಲೋಕದ ಎಲ್ಲಾ ಕಡೆಗಳಿಂದಲೂ ಯೆರೂಸಲೇಮಿಗೆ ಬರುತ್ತಾ ಇದ್ದರು. ಇಲ್ಲಿ ಪಂಚಾಶತ್ತಮ ದಿನದ ಹಬ್ಬ ಅಥವಾ ವಾರಗಳ ಹಬ್ಬ, ಇದು ಎಲ್ಲಾ ವರ್ಷವೂ ಯೆಹೂದ್ಯರು ಆಚರಿಸುತ್ತಿದ್ದಂತಹ ಒಂದು ಹಬ್ಬ. ಇದರ ಆಚರಣೆಗಾಗಿ ಲೋಕದ ಎಲ್ಲಾ ಕಡೆಗಳಿಂದಲೂ ಸುಮಾರು 16 ದೇಶಗಳಿಂದ ಚದರಿ ಹೋದ ಯೆಹೂದ್ಯರು ಯೆರೂಸಲೇಮಿಗೆ ಬಂದಿದ್ದರು. ಅವರು ಅಂದು ವಾಕ್ಯ ಕೇಳಿದವರು, ಅವರು ರಕ್ಷಿಸಲ್ಪಟ್ಟು ದೀಕ್ಷಾಸ್ನಾನ ಹೊಂದಿದವರು. ಈ ಒಂದು ಕಾರ್ಯಕ್ರಮ ಸುಮಾರು 1 ವಾರದ ಕಾರ್ಯಕ್ರಮ, ಈ ವಾರದ ಹಬ್ಬಗಳು ಎಂಬುದಾಗಿ ಹೇಳುವಂಥದ್ದು. ಅದರ ಮಧ್ಯದಲ್ಲಿ ಪವಿತ್ರಾತ್ಮನು ಸಭೆಯ ಮೇಲೆ ಇಳಿದು ಬಂತು, ಪವಿತ್ರಾತ್ಮ ಸಭೆಯು ರೂಪುಗೊಂಡಿತು, ಈ 3,000 ಜನರು ರಕ್ಷಿಸಲ್ಪಟ್ಟರು. ಸ್ವಾಭಾವಿಕವಾಗಿ ನಾವು ಊಹಿಸಬಹುದಾದಂತಹ ಒಂದು ವಿಷಯ, ಹಬ್ಬವಾದ ಮೇಲೆ ಈ 3,000ದಲ್ಲಿ ಹೆಚ್ಚಿನವರು ತಿರುಗಿ ಅವರವರ ದೇಶಗಳಿಗೆ ಹೊರಟು ಹೋಗಲೇಬೇಕು. ಅವರು ಯೆರೂಸಲೇಮಿನಲ್ಲಿ ಪರ್ಮನೆಂಟ್ ಆಗಿ ಉಳಿಯೋದಿಲ್ಲ. ಆದ್ರಿಂದ ಈ 3,000 ಜನರು ಒಟ್ಟಿಗೆ ಕೂಡಿ ಬಂದರು. 1 ದಿವಸ 2 ದಿವಸ ಅಥವಾ ಆ ವಾರದಲ್ಲಿ ಅಪೊಸ್ತಲರ ಪ್ರಸಂಗ ಕೇಳಲಿಕ್ಕಾಗಿ ಬಂದಿರಬಹುದು, ಅದು ಊಹೆ. ಹಾಗಾದ್ರೆ ಉಳಿದವರೆಲ್ಲರೂ ಊರು ಬಿಟ್ಟು ಅವರವರ ಸ್ವದೇಶಗಳಿಗೆ ಮರಳಿದ ಮೇಲೆ ಉಳಿದವರು ಬಹಳ ಸ್ವಲ್ಪ ಜನರು ಮಾತ್ರವೇ. ಇನ್ನು ಯೆರೂಸಲೇಮ್ ಎಂಬಂತ ಆ ಪ್ರಾಂತ ಒಂದು ದೊಡ್ಡ ಪ್ರಾಂತ, ಒಂದು ಡಿಸ್ಟ್ರಿಕ್ಟ್, ಒಂದು ಜಿಲ್ಲೆಗೆ ಹೋಲಿಸಬಹುದು. ಈ ಯೆರೂಸಲೇಮಿನಲ್ಲಿ ಉಳಿದಂತಹ ವಿಶ್ವಾಸಿಗಳು, ಇವರು ಈ ಯೆರೂಸಲೇಮ್ ಪ್ರಾಂತದ ವಿವಿಧ ಭಾಗಗಳಲ್ಲಿ ಮನೆಗಳಲ್ಲಿರುವವರು. ಅವರೆಲ್ಲರೂ ಪ್ರತಿ ದಿವಸ ಯೆರೂಸಲೇಮಿಗೆ ನಡ್ಕೊಂಡು ಬರ್ತಾ ಇದ್ದರು ಎಂಬಂಥದ್ದು ಒಂದು ವೇಳೆ ವಾಸ್ತವವಾಗಿರಲಿಕ್ಕಿಲ್ಲ. ಆದ್ರಿಂದ ಇವರು ಯಾವ ಯಾವ ಪ್ರಾಂತಗಳಲ್ಲಿದ್ದರೋ ಆ ಪ್ರಾಂತಗಳಲ್ಲಿ ಇವರು ಆ ಏರಿಯಾದಲ್ಲಿದ್ದವರು ಒಟ್ಟಿಗೆ ಮನೆಗಳಲ್ಲಿ ಕೂಡಿ ಬಂದು ಈ ಅನ್ಯೂನ್ಯತೆಯನ್ನ ಆಚರಿಸುತ್ತಾ ಇದ್ರು. ಅದರಲ್ಲಿ ರೊಟ್ಟಿ ಮುರಿಯುವ ಕಾರ್ಯಕ್ರಮವೂ ಇತ್ತು ಎಂಬುದಾಗಿ ನಾವು ಅಲ್ಲಿ ಊಹಿಸಬಹುದು, ಅಂದಾಜು ಮಾಡಿಕೊಳ್ಳಬಹುದು. ಆದರೆ ಈ ವಿಷಯಗಳನ್ನು ಉಪದೇಶ ತತ್ವವಾಗಿ ಸ್ಥಾಪಿಸಲಿಕ್ಕೆ ನಾವು ಆಧಾರವಾಗಿ ತೆಗೆದುಕೊಳ್ಳೋದಿಲ್ಲ. ಅವರು ಮಾಡಿದ ಕಾರ್ಯಗಳು, ಆ ಮಾದರಿಯನ್ನು ನಾವು ಅಲ್ಲಿ ನೋಡುವವರಾಗಿದ್ದೇವೆ. ಆದರೆ ಮುಂದೆ ಬರುತ್ತಾ ನಾವು ನೋಡುವಾಗ
ಹೀಗೆ ಮನೆಗಳಲ್ಲಿ ಕೂಡಿ ಬಂದ ಅವರು ಸ್ಥಳೀಯ ಸಭೆಗಳಾಗಿ ಪರಿವರ್ತಿಸಲ್ಪಟ್ಟರು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನೋಡುತ್ತೇವೆ. ಕೆಲವು ವಾಕ್ಯಗಳನ್ನು ನಾನು ಬೇಗ ಓದುತ್ತೇನೆ, ಗಮನವಿಟ್ಟು ಕೇಳಿಕೊಳ್ಳಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದ 4-5 ವಾಕ್ಯಗಳು. ನಾನು ಮಾತ್ರವೇ ಅಲ್ಲ, ಅನ್ಯ ಜನರ ಸಭೆಗಳೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಯನ್ನು ಹೇಳಿರಿ. ಹಾಗಾದ್ರೆ ಅನ್ಯ ಜನರ ಸಭೆಗಳು, ಒಂದಕ್ಕಿಂತಲೂ ಹೆಚ್ಚು ಸಭೆಗಳಿತ್ತು. ಮನೆಯಲ್ಲಿ ಕೂಡುವ ಸಭೆ ಇನ್ನೊಂದು ಸಭೆಯಲ್ಲಿತ್ತು. ಕೊಲೋಸ್ಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 15ನೇ ವಾಕ್ಯ. ಲವೋದಿಕ್ಯದಲ್ಲಿರುವ ಸಹೋದರರಿಗೂ ಸುಂಗಳಿಗೂ ಆಕೆಯ ಮನೆಯಲ್ಲಿ ಕೂಡುವ ಸಭೆಯವರಿಗೂ ವಂದನೆ ಹೇಳಿರಿ. ಅಲ್ಲಿ ಮನೆಯಲ್ಲಿ ಒಂದು ಸಭೆ ಕೂಡುತ್ತಾ ಇತ್ತು. ಫಿಲೆಮೋನನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 2ನೇ ವಾಕ್ಯ. ಸಹೋದರಿಯಾದ ಅಪ್ಪಿಗಳಿಗೂ ನಮ್ಮ ಸಹಪಟ್ಟನಾದ ಆರ್ಕಿಪ್ಪನಿಗೂ ನಿಮ್ಮ ಮನೆಯಲ್ಲಿ ಕೂಡುವ ಸಭೆಯವರಿಗೂ ಬರೆಯುವುದೇನೆಂದ್ರೆ, ಅಲ್ಲಿ ಮನೆಯಲ್ಲಿ ಒಂದು ಸಭೆ ಕೂಡಿ ಬರುತ್ತಾ ಇತ್ತು. ಹಾಗಾದ್ರೆ ಈ ಪಂಚಾಶತ್ತಮ ದಿನದಲ್ಲಿ ಪ್ರಾರಂಭಗೊಂಡಂತಹ ಈ ಸಭೆ ಕ್ರಮೇಣವಾಗಿ ಕರ್ತನ ಚಿತ್ತದಲ್ಲಿ ಅಪೋಸ್ತಲರ ನಿರ್ದೇಶನದಲ್ಲಿ ವಿವಿಧ ಸಣ್ಣ ಸಭೆಗಳಾಗಿ ಮನೆಗಳಲ್ಲಿ ಕೂಡಿ ಬರುತ್ತಾ ಇದ್ದರು. ಆದ್ರಿಂದ ದೇವಾಲಯದಲ್ಲಿ ರೊಟ್ಟಿ ಮುರಿಯಬೇಕು ಎಂಬುದಾಗಿ ಅಲ್ಲ ನಾವು ಹೇಳುವಂಥದ್ದು, ಸಭೆಯಾಗಿ ರೊಟ್ಟಿ ಮುರಿಯಬೇಕು ಎಂಬುದಾಗಿ ಹೇಳುವಾಗ. ಆದ್ರೆ ಅವರಿಗಿದ್ದಂತಹ ಒಂದೇ ಒಂದು ಅಡ್ವಾಂಟೇಜ್, ಪ್ರಯೋಜನವೆಂದರೆ ಅಪೋಸ್ತಲರ ಸಹಾಯ ಇವರಿಗೆ ನೇರವಾಗಿ ಆ ಕಾಲದಲ್ಲಿ ಲಭ್ಯವಾಗಿತ್ತು. ಇದನ್ನು ಬಹಳ ವ್ಯಕ್ತವಾಗಿ ನಾವು ನೋಡುವರಾಗಿದ್ದೇವೆ. ಅದು 2ನೇ ಹಂತ, ಅಪೋಸ್ತಲರ ಕೃತ್ಯಗಳಲ್ಲಿ ನಾವು ಕಾಣುವಂಥದ್ದು. ಇನ್ನು ನಾನು 3ನೇ ಹಂತಕ್ಕೆ ಬರುತ್ತೇನೆ. 3ನೇ ಹಂತ, ಯಾವುದೇ ಒಂದು ಅನುಷ್ಠಾನವನ್ನು ಉಪದೇಶವಾಗಿ ಸ್ಥಾಪಿಸಬೇಕಾದ್ರೆ 3ನೇ ಹಂತ ಅದು ಸಭೆಗೆ ಬೋಧನೆಯಾಗಿ ಕೊಡಲ್ಪಟ್ಟಿರಬೇಕು. ಈ ಸಭೆಗೆ ಕೊಡಲ್ಪಟ್ಟ ಬೋಧನೆ ಅಪೋಸ್ತಲರ ಕೃತ್ಯಗಳ 2ನೇ ಅಧ್ಯಾಯದ 42ನೇ ವಾಕ್ಯದಲ್ಲಿ ಅವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ ಎಂಬುದಾಗಿ ನೋಡುತ್ತೇವೆ. ಅಪೋಸ್ತಲರ ಬೋಧನೆ ಅಂದ್ರೆ ಯಾವುದು? ಹಳೆ ಒಡಂಬಡಿಕೆಯ ಕಾಲ ಅಪೋಸ್ತಲರ ಬೋಧನೆ ಅಲ್ಲ, ಅದು ಚರಿತ್ರಾ ಗ್ರಂಥ, ಅಲ್ಲಿಗೆ ನಾನು ಈಗ ಹೇಳಿದು ಹೋಗೋದಿಲ್ಲ. ಹೊಸ ಒಡಂಬಡಿಕೆಯಲ್ಲಿರುವಂತಹ 27 ಗ್ರಂಥಗಳಲ್ಲಿ 4 ಸುವಾರ್ತೆಗಳು, ಅದು ಕರ್ತನಾದ ಯೇಸು ಕ್ರಿಸ್ತನ ಜೀವಿತ, ಶಿಷ್ಯರ ಜೀವಿತ, ಆ ವಿಷಯಗಳನ್ನು ನೋಡ್ತೇವೆ. ಅದು ಅಪೋಸ್ತಲರು ಸಭೆಗೆ ಕೊಟ್ಟ ಬೋಧನೆ ಅಲ್ಲ. ಅಪೋಸ್ತಲರ ಕೃತ್ಯಗಳು ಅದು ಅಪೋಸ್ತಲರ ಜೀವನ ಚರಿತ್ರೆ, ಕೃತ್ಯ, ಬೋಧನೆ ಅಲ್ಲ. ಕೊನೆಯ ಗ್ರಂಥವಾದ ಪ್ರಕಟಣೆ ಅದು ಭವಿಷ್ಯದ ಕುರಿತಾಗಿ ನುಡಿಯಲ್ಪಟ್ಟ ಒಂದು ಪ್ರವಾದನಾ ಗ್ರಂಥ, ಅದು ಅಪೋಸ್ತಲರ ಬೋಧನೆ ಅಲ್ಲ. ಹಾಗಾದ್ರೆ ಅಪೋಸ್ತಲರ ಬೋಧನೆ ಅಂದ್ರೆ ಯಾವುದು? ಹೊಸ ಒಡಂಬಡಿಕೆಯಲ್ಲಿ ಒಳಗೊಂಡಿರುವ ಪತ್ರಿಕೆಗಳು. ಈ ಪತ್ರಿಕೆಗಳ ಮುಖಾಂತರವಾಗಿ ಸಭೆಗಳಿಗೂ ಸಭಾ ಹಿರಿಯರಿಗೂ ಸಭೆಯಲ್ಲಿ ನಾವು ಈ ವಿಷಯಗಳನ್ನು ಹೇಗೆ ಅನುಷ್ಠಾನಗೊಳಿಸಬೇಕು ಎಂಬುದಾಗಿ ಅಪೋಸ್ತಲರು ಬೋಧಿಸಿಕೊಟ್ಟಿದ್ದಾರೆ. ಅದನ್ನೇ ಸಭೆಯ ಪ್ರಾಥಮಿಕ ಬೋಧನೆಯಾಗಿ ನಾವು ತೆಗೆದುಕೊಳ್ಳುತ್ತೇವೆ. ಆ ಬೋಧನೆಗಳನ್ನು ನಾವು ಕಲಿಯುತ್ತಾ ಬರುವಾಗ ಇದನ್ನು ಸಭೆಯಾಗಿ ನಾವು ಆಚರಿಸಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಅಪೊಸ್ತಲರ ಕೃತ್ಯ, ಕೊರಿಂಥದವರಿಗೆ ಬರೆದ ಪತ್ರಿಕೆ, ನಾವು ಪತ್ರಿಕೆಗಳಲ್ಲಿ ನೋಡುವ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 11ನೇ ಅಧ್ಯಾಯದ 23ನೇ ವಾಕ್ಯ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು. ಅಲ್ಲಿ ಪೌಲನು ಇದನ್ನ ಕೊಡುವಾಗ ಕರ್ತನಿಂದ ಹೊಂದಿದಂತಹ ಉಪದೇಶ ಎಂಬುದಾಗಿ ಹೇಳುತ್ತಾನೆ. ಇನ್ನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 10ನೇ ಅಧ್ಯಾಯದ 17ನೇ ವಾಕ್ಯ. ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ, ಯಾಕಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ. ಅಲ್ಲಿ ಒಂದೇ ದೇಹ, ಕ್ರಿಸ್ತನ ದೇಹವೆಂಬ ಸಾರ್ವತ್ರಿಕ ಸಭೆ. ಆದ್ರೆ ಅದನ್ನು ಆಚರಿಸುವುದು ಸ್ಥಳೀಯವಾಗಿ ಒಂದೇ ದೇಹಕ್ಕೆ ಸೂಚನೆಯಾಗಿರುವಂತಹ ಒಂದು ಸ್ಥಳೀಯ ಸಭೆ, ಒಂದೇ ರೊಟ್ಟಿ. ಈ ಒಂದೇ ರೊಟ್ಟಿ ಎಂಬ ಪದ ಅಲ್ಲಿ ಬಹಳ ವ್ಯಕ್ತವಾಗಿ ನಾವು ನೋಡುವರಾಗಿದ್ದೇವೆ. ಇನ್ನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 11ನೇ ಅಧ್ಯಾಯದ 18ನೇ ವಾಕ್ಯ ಮತ್ತು 20ನೇ ವಾಕ್ಯವನ್ನು ಓದುವಾಗ ಅಲ್ಲಿ ನೀವು ಸಭೆಯಾಗಿ ಕೂಡಿ ಬರುವಾಗ ಎಂಬುದಾಗಿ ಪೌಲನು ಪದಗಳನ್ನು ಉಪಯೋಗಿಸುತ್ತಾನೆ. 18ನೇ ವಾಕ್ಯದಲ್ಲಿ 1 ಕೊರಿಂಥ 11:18ರಲ್ಲಿ ಅಲ್ಲಿ ಕರ್ತನ ಭೋಜನದ ವಿಷಯವಾಗಿ ಹೇಳುವುದಕ್ಕಿಂತ ಜಸ್ಟ್ ಮೊದಲು ಹೇಳುವಂತ ವಾಕ್ಯಗಳು, ನೀವು ಸಭೆಯಾಗಿ ಕೂಡಿ ಬರುವಾಗ ನಿಮ್ಮಲ್ಲಿ ಭೇದಗಳು ಉಂಟಾಗುತ್ತದೆ ಎಂದು ಕೇಳಿದ್ದೇನೆ.
20ನೇ ವಾಕ್ಯ, ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ಅಲ್ಲಿ ನೀವು ಎಂಬುದಾಗಿ ಹೇಳುವುದು ಯಾರೊಡನೆ? ಅದು ಕೊರಿಂಥದಲ್ಲಿರುವಂತಹ ಸಭೆಗೆ. ಮೊದಲನೇ ಕೊರಿಂಥ 1ನೇ ಅಧ್ಯಾಯದ ಮೊದಲನೆಯ 3 ವಾಕ್ಯಗಳನ್ನು ನೋಡಿದರೆ ಅಲ್ಲಿ ಸಹೋದರನಾದ ಸೋಸ್ಥೇನನಿಗೂ ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠರು, ಅಲ್ಲಿ ನೀವು ಎಂಬುದಾಗಿ ಅವನು ಉದ್ದೇಶಿಸುವಂಥದ್ದು ಆ ನಿರ್ದಿಷ್ಟ ಸಭೆಯ ವಿಷಯವಾಗಿ. ಇದು ಪತ್ರಿಕೆಗಳಲ್ಲಿ ಸಭೆಗೆ ಕೊಡಲ್ಪಟ್ಟಂತಹ ಉಪದೇಶ. ಅದರಲ್ಲಿ ಬಹಳ ವ್ಯಕ್ತವಾಗಿ ಅನೇಕ ವಿಷಯಗಳು ನಮಗೆ ವಿವರಿಸಿ ಹೇಳಲಿಕ್ಕೆ ನಮ್ಮ ಮುಂದೆ ಸಮಯವಿಲ್ಲ, ಆದ್ರೂ ನಾನು ಬಹಳ ಬೇಗನೆ ಈ ಕೆಲವು ವಿಷಯಗಳನ್ನು ಹೇಳುತ್ತೇನೆ. ಇನ್ನು ರೊಟ್ಟಿ ಮುರಿಯುವ ಈ ಒಂದು ವಿಷಯ, ನಾವು ಮುರಿಯುವ ರೊಟ್ಟಿ ಒಂದು ಸೂಚಕ ವಸ್ತುವಾಗಿದೆ. ಇದನ್ನು ನಾವು ಗಮನದಲ್ಲಿಟ್ಟು ಕೇಳಿಕೊಳ್ಳಬೇಕು. ಒಂದು ಸೂಚಕ ವಸ್ತುವಾಗಿದೆ. ಈ ಸೂಚಕ ವಸ್ತು ಎಂಬುದಾಗಿ ನಾವು ಹೇಳುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು, ಈ ಸತ್ಯವೇದದಲ್ಲಿರುವಂತಹ ಅಪ್ಪಣೆಗಳನ್ನು 2 ಭಾಗಗಳಾಗಿ ನಾವು ವಿಂಗಡಿಸಬಹುದು. ಒಂದು ನೇರ ಅನುಸರಣೆಯ ಉಪದೇಶಗಳು, ಇನ್ನೊಂದು ಗುರುತಿನ ಆಚರಣೆಗಳು. ಈ ನೇರ ಅನುಸರಣೆ ಉಪದೇಶಗಳು ಎಂಬುದಾಗಿ ಹೇಳುವಾಗ, ಉದಾಹರಣೆಗೆ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದ 15-16 ವಾಕ್ಯಗಳಲ್ಲಿ ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರವು ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವನಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂಬ ಬರೀ ಮಾತು ಹೇಳಿದ್ರೆ ಪ್ರಯೋಜನವೇನು? ಅವನಿಗೆ ಆಕ್ಷಣಿಕವಾಗಿ ಸಹಾಯ ಮಾಡಬೇಕು. ಬಟ್ಟೆ ಇಲ್ಲದವನಿಗೆ ಬಟ್ಟೆ ಕೊಡಬೇಕು, ಆಹಾರವಿಲ್ಲದವನಿಗೆ ಆಹಾರ ಕೊಡಬೇಕು. ಅಲ್ಲಿ ಬಟ್ಟೆ ಇಲ್ಲದವನಿಗೆ ಸೂಚಕವಾಗಿ ಏನಾದ್ರೂ ಒಂದು ವಸ್ತುವನ್ನು ಕೊಟ್ರೆ ಆಗೋದಿಲ್ಲ. ಅದು ನೇರ ಉಪದೇಶ. ಹೀಗೆ ಅನೇಕ ಉಪದೇಶಗಳಿದೆ. ಆದರೆ ಸೂಚಕವಾದ ಗುರುತುಗಳಿಂದ ಸೂಚಕವಾಗಿರುವಂತಹ ಕೆಲವು ಉಪದೇಶಗಳಿದೆ. ಅದು ಕರ್ತನ ಮೇಜಿನ ಬಗ್ಗೆ ನಾವು ನೋಡುತ್ತೇವೆ. ಸೊ ದೀಕ್ಷಾ ಸ್ನಾನ ಮತ್ತು ಕರ್ತನ ಭೋಜನ ಇದೆರಡು ಗುರುತಿನ ಆಚರಣೆಗಳು, ಬೇರೆ ಈ ನೇರ ಅನುಸರಣೆ ಆಚರಣೆಗಳಲ್ಲ. ಇದೆರಡು ಸೂಚನೆ ಕೊಡುವಂತಹ ಗುರುತುಗಳಾಗಿದೆ. ದೀಕ್ಷಾ ಸ್ನಾನ ಎಂಬಂಥದ್ದು ಅದು ಒಂದು ಗುರುತು. ದೀಕ್ಷಾ ಸ್ನಾನದಿಂದ ಒಬ್ಬನು ರಕ್ಷಿಸಲ್ಪಡುವುದಿಲ್ಲ. ಅಲ್ಲಿ ಆ ನೀರಿನ ಕ್ವಾಲಿಟಿ ಪ್ರಾಮುಖ್ಯವಲ್ಲ, ಯಾವ ಹೊಳೆ ಯಾವ ನದಿ ಅದು ಪ್ರಾಮುಖ್ಯವಲ್ಲ. ಅದು ಏನು ಸೂಚಿಸುತ್ತದೆ ಅದು ಪ್ರಾಮುಖ್ಯ. ಅದರಿಂದ ಒಬ್ಬನು ಮುಳುಗಿಯ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು ಎಂಬುದಾಗಿ ಹೇಳುವುದೇನು, ಅದು ಸೂಚಿಸುವ ಸತ್ಯಗಳು ಅದರಲ್ಲಿ ಒಳಗೊಂಡಿದೆ. ಅದೇ ರೀತಿಯಲ್ಲಿ ಕರ್ತನ ಭೋಜನ, ಈ ರೊಟ್ಟಿ ಒಂದು ಸೂಚಕ ವಸ್ತು ಮಾತ್ರವೇ. ಆದ್ರಿಂದ ಆ ವಸ್ತುವಿಗಿಂತಲೂ ಪ್ರಾಮುಖ್ಯತೆ ಅದು ಏನನ್ನು ಸೂಚಿಸುತ್ತದೋ ಅದು ಪ್ರಾಮುಖ್ಯವಾದಂತಹ ವಿಷಯ. ಅದರಿಂದ ಇಲ್ಲಿ ಈ ರೊಟ್ಟಿ ಮುರಿಯುವಾಗ ನಾವು ತಿಳ್ಕೊಳ್ಳಬೇಕಾದಂತಹ ಒಂದು ವಿಷಯ, ಇದು ಏನು ಸೂಚಿಸುತ್ತದೆ, ನಾವು ಇದನ್ನ ಆಚರಿಸುವಾಗ ಇದರಿಂದ ಯಾವ ಸಂದೇಶ ಹೊರಗೆ ಹೋಗುತ್ತಾ ಇದೆ, ಅದು ಪ್ರಾಮುಖ್ಯವಾದದ್ದು. ಹಾಗಾದ್ರೆ ಕರ್ತನ ಭೋಜನ ಸೂಚಿಸುವ ಗುರುತುಗಳು ಯಾವುವು? ಕರ್ತನ ಅಪ್ಪಣೆ ಹಾಗೂ ಅಪೋಸ್ತಲರು ಪತ್ರಿಕೆಗಳಲ್ಲಿ ದೃಢೀಕರಿಸಿದ ಬೋಧನೆಗೆ ಅನುಸಾರವಾಗಿ ನಾವು ಮುರಿಯುವ ರೊಟ್ಟಿಯು 2 ಪ್ರಾಮುಖ್ಯವಾದ ವಾಸ್ತವಗಳ ಸೂಚನೆಯಾಗಿದೆ. ಗಮನದಲ್ಲಿಟ್ಟು ಕೇಳಿರಿ, ಒಂದಲ್ಲ 2 ಪ್ರಾಮುಖ್ಯವಾದ ಸೂಚನೆಗಳಿಗೆ ಇದು ಗುರುತಾಗಿದೆ. ಯಾವುದೇ ಒಂದು ಸತ್ಯವನ್ನು ಸೂಚಿಸುವುದಕ್ಕಾಗಿ ಉಪಯೋಗಿಸುವ ಗುರುತು ಅಥವಾ ಸನ್ನೆ ನಿಗದಿತ ರೀತಿಯಿಂದ ವ್ಯತ್ಯಸ್ತವಾಗಿ ಉಪಯೋಗಿಸುವಾಗ ಅದು ಸೂಚಿಸುವ ಸತ್ಯ ಬದಲಾಗುತ್ತದೆ. ಅರ್ಥವಾಯಿತು ಎಂಬುದಾಗಿ ನಾನು ನಂಬುತ್ತೇನೆ. ಸಮಯ ಓಡುತ್ತಾ ಇದೆ, ಸಮಯ 9:15 ಹೋಗ್ತೇನೆ. ಇನ್ನೊಂದು 7 ನಿಮಿಷ ಅಂದ್ರೆ ಮುಗಿಯುವುದಿಲ್ಲ. ಯಾವುದೇ ಒಂದು ಸೂಚನೆ ಅಥವಾ ಗುರುತು ಅದನ್ನು ನಿಗದಿತವಾದ ರೀತಿಯಿಂದ ವ್ಯತ್ಯಸ್ತವಾಗಿ ನಾವು ಉಪಯೋಗಿಸಿದರೆ ಅದು ಸೂಚಿಸುವ ಸತ್ಯವು ಬದಲಾಗುತ್ತದೆ.
ಉದಾಹರಣೆಗೆ ಮಿಲಿಟರಿಯಲ್ಲಿ, ನೇವಿಯಲ್ಲಿ ಅವರು ಸಿಗ್ನಲ್ಸ್ ಕೆಲವಿದೆ, ಈ ಫ್ಲಾಗ್ಸ್ ಹಿಡ್ಕೊಂಡು ಕೆಲವು ಸೂಚನೆಗಳಿದೆ, ಅದನ್ನ ಓದುತ್ತಾರೆ ಜನರು, ಅದರಿಂದ ಸಂದೇಶ ಅರ್ಥ ಮಾಡಿಕೊಳ್ಳುತ್ತಾರೆ. ಅದು ಬದಲಾದರೆ ಸಂದೇಶ ಬೇರೆ ಆಗುತ್ತದೆ. ಇಲ್ಲಿ ರೊಟ್ಟಿ ಸೂಚಿಸುವಂತ ಕೆಲವು ಸೂಚನೆ ಇದೆ, ಅದನ್ನು ವಿವಿಧ ಬೇರೆ ರೀತಿಯಲ್ಲಿ ನಾವು ಮಾಡಿದರೆ ಸೂಚಿಸುವ ಸತ್ಯ ಬದಲಾಗುತ್ತದೆ. ಹಾಗಾದ್ರೆ ಇಲ್ಲಿ ಸೂಚಿಸುವಂತ ಸತ್ಯ ಏನು? ಮೊದಲನೇದಾಗಿ ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 11ನೇ ಅಧ್ಯಾಯದ 23-24 ವಾಕ್ಯಗಳಲ್ಲಿ ಪೌಲನು ಹೇಳುವಂತ ನುಡಿ ಕರ್ತನಾದ ಯೇಸು ಕ್ರಿಸ್ತನ ನುಡಿಗಳನ್ನು ಇಲ್ಲಿ ಎತ್ತಿ ಹೇಳುತ್ತಾ ಇದ್ದಾನೆ. ಆದುದರಿಂದಲೇ ಅದು ಅಪೊಸ್ತಲರ ಬೋಧನೆಯಲ್ಲಿ ಒಳಗೊಂಡಿದೆ ಎಂಬುದಾಗಿ ಹೇಳುವಂಥದ್ದು. ಲೂಕನ ಸುವಾರ್ತೆಯಲ್ಲಿ ಕರ್ತನು ಕೊಟ್ಟ ಅಪ್ಪಣೆ ಮಾತ್ರವಲ್ಲ, ಪೌಲನು ಇಲ್ಲಿ ಅಪೊಸ್ತಲರ ಬೋಧನೆಯಾಗಿ ಎತ್ತಿ ಹೇಳುತ್ತಾ ಇದ್ದಾನೆ. ಅಲ್ಲಿ ಆತನು ಹೇಳುವುದೇನು? ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಹಾಗಾದ್ರೆ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ಆದ್ರೆ ಮೊದಲು ಇದು ಸೂಚಿಸುವುದೇನು? ಕರ್ತನಾದ ಯೇಸು ಕ್ರಿಸ್ತನ ದೇಹ, ಮುರಿಯಲ್ಪಟ್ಟ ದೇಹ. ಇದು ಮೊದಲನೆಯ ಸೂಚನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯದ 17ನೇ ವಾಕ್ಯ, ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ, ಯಾಕಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ. ಆದ್ರೆ ಎರಡನೇ ಸೂಚನೆ ಏನು? ಅನೇಕರಾಗಿರುವ ನಾವು ಒಂದೇ ದೇಹವಾಗಿದ್ದೇವೆ ಎಂಬುದನ್ನು ಇದು ಸೂಚಿಸುತ್ತದೆ. ಇದು ಬಹಳ ವ್ಯಕ್ತವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಷಯ. ಎರಡು ಸೂಚನೆಗಳಿದೆ. ಒಂದು ದೇಹವು ಅನೇಕರಿಗೋಸ್ಕರ ಮುರಿಯಲ್ಪಟ್ಟಿತು, ಅದು ಕರ್ತನ ದೇಹ, ಅದನ್ನು ನಾವು ನೆನೆಸಬೇಕು, ಅದು ಈ ರೊಟ್ಟಿ ಸೂಚಿಸುತ್ತದೆ. ಎರಡು, ಅನೇಕರಾಗಿದ್ದ ನಾವು ಒಂದು ದೇಹವಾಗಿ ತೀರಿದ್ದೇವೆ, ಅದು ಈ ಒಂದು ರೊಟ್ಟಿ ಸೂಚಿಸುತ್ತದೆ. ಸಭೆಯಾಗಿ ಕೂಡಿ ಬಂದು ನಾವು ರೊಟ್ಟಿ ಮುರಿಯುವಾಗ ಈ ಎರಡು ಸೂಚನೆಗಳು ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ನೆರವೇರುವಂತದ್ದಾಗಿದೆ. ಬಹಳ ವ್ಯಕ್ತವಾಗಿ ನಾವಲ್ಲಿ ಕಾಣುವಂತಹ ವಿಷಯ. ಇದು ಅಪೊಸ್ತಲರ ಬೋಧನೆ. ಯಾಕೆ ನಾವು ಇದನ್ನು ಸ್ಥಳೀಯ ಸಭೆಯಾಗಿ ಮಾಡಬೇಕು ಎಂಬುದಾಗಿ ನಾವು ಹೇಳುತ್ತೇವೆ? ಸರಿಯಾದ ರೀತಿಯಲ್ಲಿ ಗುರುತು ಮತ್ತು ಸೂಚನೆಯನ್ನು ಅನುಷ್ಠಾನಗೊಳಿಸಲು ಸಾಧ್ಯ ಇಲ್ಲದಿರುವಾಗ ಅದನ್ನು ಮಾನುಷಿಕ ಜ್ಞಾನಕ್ಕನುಸಾರವಾಗಿ ಬೇರೊಂದು ರೀತಿಯಲ್ಲಿ ಮಾಡುವುದಕ್ಕಿಂತಲೂ ಮಾಡದೇ ಇರುವುದೇ ಉತ್ತಮ. ಯಾಕಂದ್ರೆ ವ್ಯತ್ಯಸ್ತವಾದ ಸಂದೇಶವು ಸೂಚಿಸಲ್ಪಡುತ್ತದೆ. ಒಂದೇ ದೇಹವಾಗಿರುವ ಸ್ಥಳೀಯ ಸಭೆಯು ಒಂದು ಸ್ಥಳದಲ್ಲಿ ಕೂಡಿ ಬಂದು ಒಂದೇ ರೊಟ್ಟಿಯನ್ನು ಮುರಿಯುವಾಗ ಈ ಎರಡೂ ಸತ್ಯಗಳು ಒಂದೇ ಸಮಯದಲ್ಲಿ ಸೂಚಿಸಲ್ಪಡುತ್ತದೆ. ಅದು ಅಪೊಸ್ತಲರ ಬೋಧನೆಗಳಲ್ಲಿ ಸಭೆಗೆ ಕೊಡಲ್ಪಟ್ಟಿರುವಂತಹ ಉಪದೇಶದ ಭಾಗ. ಆದುದರಿಂದಲೇ ಸಭೆಯಾಗಿ ನಾವು ಇದನ್ನ ಮಾಡಬೇಕು ಎಂಬುದಾಗಿ ಹೇಳುತ್ತೇವೆ. ಆದರೆ ಒಂದು ಸ್ಥಳೀಯ ಸಭೆಯ ಅಂಗಗಳು ಒಂದೇ ಸಮಯದಲ್ಲಿ ವಿವಿಧ ಸ್ಥಳದಲ್ಲಿ ಕೂಡಿ ಬಂದು ಹಲವು ರೊಟ್ಟಿಗಳನ್ನು ಮುರಿಯುವಾಗ ಅದು ಸೂಚಿಸುವ ಸತ್ಯವೂ ವ್ಯತ್ಯಸ್ತವಾಗುತ್ತದೆ. ಅದು ಏನು ಎಂಬುದನ್ನು ನೀವೇ ಊಹಿಸಿಕೊಳ್ಳಿ, ನಾನು ಯಾರ ಮೇಲೂ ಆರೋಪಣೆ ಹಾಕೋದಿಲ್ಲ. ಯಾಕಂದ್ರೆ ಒಂದು ಸಭೆಯನ್ನು ಸೂಚಿಸುವ ಒಂದು ರೊಟ್ಟಿ, ಒಂದೇ ಸಭೆಯ ಅಂಗಗಳು ಸೂಚಕವಾಗಿ ಬೇರೆ ಬೇರೆ ರೊಟ್ಟಿಗಳನ್ನ ಒಂದೇ ಸಮಯದಲ್ಲಿ ಮುರಿಯುವಾಗ ವಾಕ್ಯದಲ್ಲಿ ನಾವು ಕಾಣುವಂತ ಆ ಸೂಚನೆ ಅಲ್ಲಿ ನೆರವೇರುವುದಿಲ್ಲ. ಈ ಎರಡು ಸತ್ಯಗಳ ಸೂಚನೆಗಳನ್ನು ವಿಭಜಿಸಿ ಆಚರಿಸುವುದಕ್ಕೆ ವಾಕ್ಯದಲ್ಲಿ ಆಧಾರವಿಲ್ಲ. ವೈಯಕ್ತಿಕ ಸ್ವಾತಂತ್ರ್ಯದಲ್ಲಿ ನಾವು ಮಾಡುತ್ತೇವೆ, ಸ್ಥಳೀಯ ಸಭೆಯ ಸ್ವಾತಂತ್ರ್ಯದ ಆಧಾರದಲ್ಲಿ ನಾವು ಮಾಡುತ್ತೇವೆ, ಅದು ನಿಮಗೆ ಬಿಟ್ಟ ವಿಷಯ. ಆದ್ರೆ ವಾಕ್ಯದಲ್ಲಿ ಸಭೆಯಾಗಿ ಈ ಎರಡು ಸೂಚನೆಗಳನ್ನು ಒಟ್ಟಿಗೆ ಮಾಡಬೇಕು. ಅನೇಕರಿಗೋಸ್ಕರ ಮುರಿಯಲ್ಪಟ್ಟ ಒಂದು ದೇಹ, ಅನೇಕರಿಂದ ಕೂಡಲ್ಪಟ್ಟ ಒಂದು ದೇಹ, ಇದೆರಡು ಒಟ್ಟಿಗೆ ಸೇರಿ ಬರಬೇಕು. ಈ ಎರಡು ಸತ್ಯಾಂಶಗಳನ್ನ ವಿಭಜಿಸಿ ಬೇರೆ ಬೇರೆಯಾಗಿ ಆಚರಿಸುವುದಕ್ಕೆ ವಾಕ್ಯದಲ್ಲಿ ಸಾಕಷ್ಟು ಆಧಾರಗಳನ್ನು ನಾವು ಕಾಣುವುದಿಲ್ಲ.
ನಮ್ಮ ಮನಸಾಕ್ಷಿ ಒಪ್ಪುತ್ತದೆ, ನಿಮ್ಮನ್ನು ವಿಧಿಸಲಿಕ್ಕೆ ನಾವು ಯಾರು ಅಲ್ಲ. ಆದ್ರೆ ವಾಕ್ಯವು ಸೂಚಿಸುವಂತಹ ವಿಷಯ ಇದು. ಹೇಗೂ ಇವತ್ತಿಗೆ ನನ್ನ ಈ ಸಂದೇಶವನ್ನು ನಾನು ಇಲ್ಲಿ ಮುಗಿಸುತ್ತೇನೆ. ನಾವಿಲ್ಲಿ ಕಂಡಂತಹ ಪ್ರಾಮುಖ್ಯವಾದಂತಹ ವಿಷಯ, ಒಂದು ಉಪದೇಶ ಸತ್ಯವನ್ನು ಅಥವಾ ಯಾವುದೇ ಒಂದು ಅನುಷ್ಠಾನವನ್ನು ಉಪದೇಶ ಸತ್ಯವಾಗಿ ಸ್ವೀಕರಿಸಬೇಕಾದ್ರೆ 3 ಹಂತಗಳು. 1, ಕರ್ತನಾದ ಯೇಸು ಕ್ರಿಸ್ತನು ಅಪ್ಪಣೆಯಾಗಿ ಕೊಟ್ಟಿರಬೇಕು. 2, ಅಪೊಸ್ತಲರು ವಾಡಿಕೆಯಾಗಿ ಅದನ್ನ ಆಚರಿಸಿರಬೇಕು. 3, ಸಭೆಗೆ ಬೋಧನೆಯಾಗಿ ಅಪೊಸ್ತಲರು ಕೊಟ್ಟಿರಬೇಕು. ಕರ್ತನ ಭೋಜನದ ವಿಷಯದಲ್ಲಿ ಈ 3 ವಿಷಯಗಳು ಒಳಗೊಂಡಿದೆ. ಆದುದರಿಂದಲೇ ಇದನ್ನು ಸಭೆಯ ಉಪದೇಶ ಎಂಬುದಾಗಿ ನಾವು ಅಂಗೀಕರಿಸುತ್ತೇವೆ. ಅದು ಹಾಗೇ ಮಾಡಿಕೊಂಡು ಮುಂದುವರಿಯುತ್ತೇವೆ ಎಂಬ ಧೈರ್ಯದಿಂದ, ನಿರ್ಧಾರದಿಂದ ಇರುವ 100 ಸಭೆಗಳು ಇಂದು ಲೋಕದಲ್ಲಿದೆ. ಈ ಕೋವಿಡ್ ಇನ್ನೂ ಸ್ವಲ್ಪ ಮುಂದೆ ಹೋದರೂ ನಾವು ಆರಾಧಿಸುತ್ತೇವೆ, ಆನ್ಲೈನ್ ನಲ್ಲಿ ಕೂಟಗಳನ್ನು ನಡೆಸುತ್ತೇವೆ. ಆದ್ರೆ ಈ ಸೂಚಕ ಕಾರ್ಯಗಳನ್ನು ತಪ್ಪಾದ ರೀತಿಯಲ್ಲಿ ಮಾಡಿದರೆ ಒಂದು ವೇಳೆ ತಪ್ಪಾದ ಸಂದೇಶವು ಸೂಸಲ್ಪಡುತ್ತದೋ ಎಂಬ ಸಂಶಯ ದೇವಜನರಲ್ಲಿದೆ. ಇದು ವಾಕ್ಯಾಧಾರದಲ್ಲಿ ಹೇಳಿದಂತ ವಿಷಯಗಳು. ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಕರ್ತನು ನಮಗೆ ಸಹಾಯ ಮಾಡಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.